ಬ್ರದರ್ ಸ್ವಲ್ಪ ಹಂಗೆ ಹೋಗಿ ಅವಳನ್ನ ಮಲಗಿಸ್ಕೊಳ್ಳಿ, ಹಾಗೆ ಏನಾಗಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗಿದ್ದೀರಾ ಎಲ್ಲರೂ? ಸಂತೋಷವಾಗಿದ್ದೀರಾ? ಸ್ವಲ್ಪ ನಗ್ನಗ್ತಾ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋರಿಗೂ ಕೂಡ, ನಿಮ್ಮ ಮನೆಗಳಿಗೆ ಹೋದ್ಮೇಲೆ ನೀವು ಹೇಳಲ್ಲ ಬಿಡಿ, ಪಕ್ಕದ ಮನೆಗೆ ಹೋಗ್ತಿರೋ ಇಲ್ಲ ಗುಡಿ, ಚಾಡಿ ಹೇಳಕ್ಕೆ ಏನಾದರೂ ಹೋಗ್ಬೋದೇನೋ? ಪ್ರೈಸ್ ದ ಲಾರ್ಡ್. ಇನ್ಮೇಲೆ ಚಾಡಿ ಬಿಟ್ಟು ಶುಭ ಸಂದೇಶ ಹೇಳೋರಾಗ್ಬೇಕು ನೀವು. ಅದಕ್ಕೆ ಪಕ್ಕದಲ್ಲಿರೋರಿಗೆ ಮುಖ ನೋಡಿ ನಗುಮುಖದಿಂದ ಹೇಳಿ, ಏಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಕೈ ಕೊಟ್ಟು ಹೇಳಿ. ಏನು ಹೆಸರು ಅವಳದು? ಪೂಜಾ. ಓಕೆ ಪೂಜಾ, ಜೀಸಸ್ ಲವ್ಸ್ ಯು. ಥ್ಯಾಂಕ್ ಯು ಹೇಳು, ಹೇಳು ಜೀಸಸ್ ಲವ್ಸ್ ಮೀ ಅಂತ ಹೇಳು. ಖಂಡಿತ ಪ್ರೀತಿಸ್ತಾರೆ ನಿನ್ನನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವೆಲ್ಲ ದೇವ್ರ ಮಕ್ಕಳು. ಯಾರ ಮಕ್ಕಳು? ದೇವ್ರ ಮಕ್ಕಳು. ಎಲ್ಲರನ್ನೂ ನಾವು ಪ್ರೀತಿಸ್ಬೇಕು, ಹೌದಾ ಇಲ್ಲ? ಹೌದಾ ಇಲ್ಲ? ಶತ್ರುಗಳನ್ನೇ ಪ್ರೀತಿಸ್ಬೇಕು ಅಂದರೆ, ಇನ್ನು ದೇವ್ರ ಮಕ್ಕಳನ್ನ ಪ್ರೀತಿಸ್ಲಿಲ್ಲ ಅಂದರೆ ನಾವು ದೇವ್ರ ಮಕ್ಕಳೇ ಅಲ್ಲ, ದೆವ್ವಗಳು ಅಂತ ಹೇಳ್ಬೋದು. ಪ್ರೈಸ್ ದ ಲಾರ್ಡ್. ಅದಾಗೋದು ಬೇಡ. ನಾವು ಹೆಸರು ಕೇಳೋಕ್ಕೆ ಕಷ್ಟ ಅಲ್ವಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವರ್ಷ ಪೋಪ್ ಜಗದ್ಗುರುಗಳು ಏನು ವರ್ಷವನ್ನಾಗಿ ಘೋಷಣೆ ಮಾಡಿದ್ದಾರೆ? ಏನು ಕುಟುಂಬ, ಸಾರಿ, ಏನು ವರ್ಷ? ದಂಪತಿಗಳು ಎಷ್ಟು ಮಂದಿ ಬಂದಿದ್ದೀರಾ? ಇಬ್ರು ಒಟ್ಟೊಟ್ಟಿಗೆ. ಅಪ್ಪ, ಮರೇನು ಪಡೆದಲ್ಲಿ ಒಂದು 10 ದಂಪತಿಗಳಾದರೂ ಜೋಡಿ ಜೋಡಿಯಲ್ಲಿ ಬಂದಿದ್ದೀರಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡೋಣ ನಮ್ಮ ದಾಂಪತ್ಯ ಜೀವನ ಯೇಸು ಇಷ್ಟಪಟ್ಟ ರೀತಿಯಲ್ಲಿದೆಯೋ ಅಥವಾ ನಮ್ಮ ಇಷ್ಟದಂತೆ ಇದೆಯೋ? ಬೈಬಲ್ ಆಧಾರದಲ್ಲಿ ನಾವು ನೋಡೋಣವಾ? ಸೊ ನೋಡಿಬಿಟ್ಟು ಸ್ವಲ್ಪ ಸರಿ ಇಲ್ಲ ಅಂದರೆ ಕರೆಕ್ಷನ್ ಮಾಡಿಕೊಳ್ಳೋಣ. ಯಾಕಂದರೆ ನಮ್ಮ ಜೀವಿತದ ಆಧ್ಯಾತ್ಮಿಕ ಕ್ಷೇತ್ರಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದು ಈ ದೇವರ ವಾಕ್ಯದಿಂದ ಮಾತ್ರವೇ. ಆದ್ದರಿಂದ ಈ ವಚನಗಳ ಮುಖಾಂತರ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದೋಣ. ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎಂದು ಹೇಳಿದ್ದಾರೆಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಓದಿದ್ರೆ ಗೊತ್ತಿರುತ್ತೆ, ಓದಿಲ್ಲ ಅಂದ್ರೆ ಕೇಳಿಸ್ಕೊಂಡಿರ್ತೀರಾ. ಆದರೂ ದೇವರ ವಾಕ್ಯ ಇವತ್ತು ನಮಗೆ ಮತ್ತೊಮ್ಮೆ ಜ್ಞಾಪಕ ಪಡಿಸ್ತಾ ಇದ್ದಾರೆ ಯೇಸು. ಸರಿಯಾಗಿ ಕೇಳಿಸ್ಕೊಳ್ಳೋಣ. 6ನೇ ವಾಕ್ಯ. ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದೇ ಇರಲಿ ಎಂದರು. ಮನುಷ್ಯನೇನ್ ಮಾಡದಿರಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಬ್ಬರು ಇನ್ನು ಮೇಲೆ ಒಂದಾಗಿರ್ತಾರೆ, ಅವರಿಬ್ಬರೂ ಒಂದೇ ಶರೀರವಾಗಿರ್ತಾರೆ. ದೇವರು ಅವರನ್ನು ಒಂದುಗೂಡಿಸಿರುವುದು. ಆದ್ದರಿಂದ ಅವರನ್ನು ಯಾರೂ ಬೇರ್ಪಡಿಸದಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರ್ಪಡಿಸುವ ಅಧಿಕಾರ ಇದೆಯಾ ಯಾರಿಗಾದರೂ? ಇದೆಯಾ? ಆ್ಯಕ್ಚುಲಿ ನಾವು ಯಾರು ಕೋರ್ಟ್ಗೆ ಹೋಗಬಾರ್ದು. ಪ್ರೈಸ್ ದ ಲಾರ್ಡ್. ಬೈಬಲ್ ಪ್ರಕಾರ ನಾವು ಯಾರು ಹೋಗಬಾರ್ದು. ಆದರೆ ಕೋರ್ಟಲ್ಲಿ ಇದಾವ ಕೇಸುಗಳು? ಇದಾವ? ಏನಾದರೂ ಮಾತಾಡಿ. ನಾನಿಲ್ಲ ನಾನು ಕೂತ್ಕೊಬಿಡ್ತೀನಿ ಸುಮ್ಮನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕಾರಣ ಏನು? ಕಾರಣ ಯಾಕೆ ನಾವು ಹುಡುಕ್ಬೇಕು ಸ್ವಲ್ಪ. ಈ ಕುಟುಂಬದ ಬಗ್ಗೆ ಇವತ್ತಿಂದ ಅಲ್ಲ, ದೇವರು ಆದಾಮನನ್ನು ಅವ್ವಳನ್ನು ಉಂಟು ಮಾಡಿ ಏದೆನ್ ತೋಟದಲ್ಲಿ ಇಟ್ಟ ದಿವಸದಿಂದ ಆ ಕುಟುಂಬದ ಮೇಲೆ ಸೈತಾನನಿಗೆ ಒಂದು ಕಣ್ಣಿತ್ತು. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಮ್ಮ ಕುಟುಂಬದ ಮೇಲೆ ಯಾರಿಗೆ ಕಣ್ಣಿರುತ್ತೆ? ಹೇಳಿ ಜೋರಾಗಿ. ಯಾರಿಗೆ? ನಿಮ್ಮನ್ನು ಉದ್ಧಾರ ಮಾಡಕ, ಹಾಳು ಮಾಡ್ಲಿಕ್ಕ? ಆದರೆ ಜಾಗ ಕೊಡೋದು ಯಾರು ಅವನಿಗೆ? ಯಾರು?
ದೇವ್ರ ಮೇಲೆ ಹಾಕ್ಬೇಡಿ, ಆಯ್ತಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಸೈತಾನನ ಮೇಲೇನೂ ಹಾಕ್ಬೇಡಿ. ಹಲ್ಲೆಲೂಯ. ದೇವ್ರನ್ನು ಕೂಡ ನೀವೇ ಬರ್ಮಾಡ್ಕೋಬೇಕು, ಸೈತಾನನನ್ನು ಕೂಡ ನೀವೇ ಬರ್ಮಾಡ್ಕೋಬೇಕು. ಇಬ್ಬರನ್ನೂ ಕೂಡ ಸ್ವಾಗತ ಮಾಡೋದು ಯಾರು? ನಾನು ನೀವೇ. ಪ್ರೈಸ್ ದ ಲಾರ್ಡ್. ನಾವು ವೆಲ್ಕಮ್ ಮಾಡಿಬಿಡೋದು ಅವನ್ನ, ಆಮೇಲೆ ಅವನ್ನೇ ಬೈಯೋದು, ಹಿಂಗೆ ಮಾಡಿಬಿಟ್ಟ ಅವನು ಅಂತ. ಪ್ರಯೋಜನ ಇಲ್ಲ. ಸೊ ಆದಿಕಾಂಡದಿಂದ ಆದಾಮನನ್ನು ಅವ್ವಳನ್ನು ಏದೇನ್ ತೋಟದಲ್ಲಿ ಇಟ್ಟ ಆ ದಿವಸದಿಂದಲೂ ಕೂಡ ಸೈತಾನ ಆ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಕಾಯ್ತಾನೇ ಇದ್ದ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಈ ಇಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿ ಯಾರ ಜೊತೆ ಇದ್ರು? ಹೇಳ್ರಿ ಅದನ್ನೇ. ಯಾರ ಜೊತೆ ಇದ್ರು? ನಿಮ್ಮ ಆನ್ಸರ್ ಸಿಕ್ಕಿದ್ರೆ ನನಗೂ ನೆಕ್ಸ್ಟ್ ಹೇಳ್ತಾ ಹೋಗ್ಬೋದಲ್ವಾ? ನಿಮ್ಮ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಳ್ಕೊಂಡು ಹೋಗಿ ಏನು ಪ್ರಯೋಜನ ಅಲ್ವಾ? ಸ್ವಲ್ಪ ಏನಾದರೂ ಮಾತಾಡಿ. ಆ ಇಬ್ಬರು, ಆದಾಮನು ಅವಳು, ಯಾರ ಅನ್ಯೋನ್ಯತೆಯಲ್ಲಿದ್ದರು? ದೇವರ ಅನ್ಯೋನ್ಯತೆಯಲ್ಲಿ, ತಂದೆ ದೇವರ ಅನ್ಯೋನ್ಯತೆಯಲ್ಲಿದ್ದರು. ಇವರು ಇರುವಾಗ ಈ ಸೈತಾನ ಮೇಲಿಂದ ಕೆಳಗಡೆ ಬಿದ್ದಿದ್ನಲ್ವಾ? ಈಗ ಅದೆಲ್ಲ ಹೇಳಕ್ ಹೋಗಲ್ಲ. ಕೆಳಗಡೆ ಬಿದ್ದಿದ್ನಲ್ವಾ? ಈ ಬಿದ್ದಂಥ ಸೈತಾನ ಅವನು ಏಂಜಲ್ ಅಲ್ವಾ? ಸೊ ಅಹಂಕಾರದಿಂದ ಕೆಳಗಡೆ ಬಿದ್ದ. ಕೆಳಗಡೆ ಬೀಳುವ ಮುನ್ನ ಅವನು ದೇವರ ಜೊತೆನೇ ಇದ್ದ, ದೇವರ ಪ್ರೀತಿಯನ್ನು ಅನುಭವಿಸ್ತಾನೆ ಇದ್ದ. ಬಿದ್ದಂಥ ಇವನಿಗೆ ಒಂದು ಸ್ವಲ್ಪ ಹೊಟ್ಟೆ ಉರಿ. ನನ್ನ ಜಾಗವನ್ನು ದೇವರು ಒಬ್ಬ ಮನುಷ್ಯನನ್ನು ಉಂಟು ಮಾಡಿ, ಅವನಿಗೆ ಒಂದು ಸಂಗಾತಿಯನ್ನು ಉಂಟು ಮಾಡಿ, ಅವರ ಇಬ್ಬರನ್ನು ಒಂದುಗೂಡಿಸಿ, ದೇವರೀಗ ಅವನ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಏನಾಗಿದ್ದಾರೆ? ಆರಾಮಾಗಿದ್ದಾರೆ. ದೇವರ ಜೊತೆಲಿ ಇವರಿಬ್ಬರು ಸಂತೋಷವಾಗಿದ್ದಾರೆ ಅನ್ನೋದನ್ನ ಈ ಸೈತಾನ ನೋಡ್ತಾನೆ. ಇವನಿಗೆ ನೋಡುವಾಗ ಬಹಳ ಸಿಟ್ಟು. ಯಾರ ಮೇಲೆ? ಈ ಆದಾಮನ ಮೇಲೆ, ಈ ಅವ್ವಳ ಮೇಲೆ. ಯಾಕೆ? ಇವನ್ ಜಾಗ ಬೇರೊಬ್ಬರು ಆವರಿಸ್ಕೊಂಡಿದ್ದಾರೆ, ಅವರು ಹಿಡ್ಕೊಬಿಟ್ಟಿದ್ದಾರೆ ಇವನ್ ಜಾಗವನ್ನ. ಈಗ ಏನಾದರೂ ಮಾಡಿ ಇವರಿಬ್ಬರನ್ನ ಯಾರಿಂದ ದೂರ ಮಾಡಬೇಕು? ಯಾರಿಂದ? ಕ್ರೈಸ್ತ ಮಕ್ಕಳನ್ನ ಸೈತಾನ ಒಂದೇ ಒಂದು ಕಾರ್ಯ ಮಾಡೋದು, ಹೇಗಾದ್ರೂ ಮಾಡಿ, ಒಂದು ವೇಳೆ ಇವರು ದೇವರ ಜೊತೆ ಇದ್ರೆ ಇವರನ್ನೇನಾದ್ರೂ ಮಾಡಿ ದೇವರಿಂದ ಬೇರ್ಪಡಿಸಬೇಕು. ಈ ಕೆಲಸ ಬಿಟ್ಟರೆ ಬೇರೆ ಏನು ಕೆಲಸನೂ ಇಲ್ಲ ಅವನಿಗೆ. ಈ ಒಂದು ಕಾರ್ಯ ಮಾಡಲಿಕ್ಕೆ ನಿಮಗೆ ಬೇಕಾದರೆ ಬ್ಲೆಸ್ ಮಾಡ್ತಾನೆ, ಅವನು ಆಶೀರ್ವಾದ ಕೂಡ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 2-3 ಸರಿ ಹೇಳಿದ್ದೀನಿ ಏನೋ ಗೊತ್ತಿಲ್ಲ. ಸೈತಾನನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗತ್ತಾ? ಬೇಗ ಹೇಳಿ. ಇಲ್ಲ ಅಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ಬಿಡ್ತೀನಿ. ಸೈತಾನ ಯೇಸು ಹೇಗೆ ಆಶೀರ್ವಾದ ಮಾಡ್ತಾರೋ ಸೈತಾನ ಕೂಡ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಉದಾಹರಣೆ ಒಂದೇ ಒಂದು ಹೇಳ್ಬಿಡ್ತೀನಿ, ಪಾಯಿಂಟ್, ಓಕೆನಾ? ಯೇಸು ಸ್ವಾಮಿ 4:4 ಮತ್ತಾಯ, ಅಲ್ಲಿ ನೀವು ಓದಬೇಡಿ, ಹಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಲ್ಲಿ ಯೇಸು ಸ್ವಾಮಿಯನ್ನ ಉಪವಾಸದ ನಂತರ ಯೇಸು ಸ್ವಾಮಿಯನ್ನ 2ನೇ ಒಂದು ಶೋಧನೆಯ ವೇಳೆಯಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾನಂತೆ, ಗೋಪುರದ ಮೇಲೆ ಕರ್ಕೊಂಡೋಗಿ ಇಡೀ ರಾಜ್ಯದ ವೈಭವವನ್ನು ಯೇಸುವಿಗೆ ತೋರಿಸಿ ಅವನು ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧನೆ ಮಾಡುವುದಾದರೆ ಇವೆಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ. ಯಾರಿಗೆ ಕೊಡ್ತಾನಂತೆ? ಯಾರಿಗೆ? ಉಂಟು ಮಾಡಿದ್ದು ಎಲ್ಲವನ್ನು ಯಾರು? ಈಗ ಮತ್ತೆ ಯೇಸುಗೆ ಕೊಡ್ತಾನಂತೆ. ಈಗ ಸೈತಾನನ ಕೈಗೆ ಹೆಂಗೆ ಬಂತು ಇದೆಲ್ಲ ವೈಭವ? ಇದು ನಮ್ಮ ಸಮಸ್ಯೆ. ನಮಗೆ ದೇವರ ವಾಕ್ಯ ಓದ್ತೀವಿ, ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಕ್ ಹೋಗಲ್ಲ, ಇಲ್ಲ ಕುತ್ಕೊಂಡು ಪ್ರಾರ್ಥನೆನೂ ಮಾಡಲ್ಲ. ಈಗ ಈ ವಾಕ್ಯ ಇದೆಯಲ್ವಾ, ಸೈತಾನ ಯೇಸುವನ್ನ ಮೇಲೆ ಕರ್ಕೊಂಡೋಗಿ ಎಲ್ಲವನ್ನ ತೋರಿಸಿ, ನೀನು ಅಡ್ಡ ಬಿದ್ದು ಆರಾಧನೆ ಮಾಡಿದ್ರೆ ಇದೆಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶ ಉಂಟು ಮಾಡಿದ್ಯಾರು? ಯಾರು? ಹಾಗಾದ್ರೆ ಸೈತಾನನ ಕೈಗೆ ಹೆಂಗೋಯ್ತು ಇದು? ಅಮ್ಮ ಹೌದಾ? ಸರಿ, ಆನ್ಸರ್ ಅದನ್ನೇ. ಹೇಗೆ ಹೋಯ್ತು ಅಂದ್ರೆ, ಇಡೀ ಪ್ರಪಂಚವನ್ನ ಅದರಲ್ಲಿರುವುದನ್ನೆಲ್ಲ ಉಂಟು ಮಾಡಿ ದೇವರು ಅಧಿಕಾರವನ್ನು ಯಾರಿಗೆ ಕೊಟ್ಟರು? ಆದಾಮನಿಗೆ. ಆದಾಮ ಅಧಿಕಾರ ಹೊಂದಿದವನೇನು ಮಾಡ್ದ? ತಿನ್ನಬಾರದು ಎಂದು ಹೇಳಿದ ಹಣ್ಣನ್ನು ತಿಂದು ದೇವರಿಂದ ದೂರವಾಗಿ ಅವನಿಗೆ ಕೊಟ್ಟ ಅಧಿಕಾರವನ್ನ ಸೈತಾನಂಗೆ ಕೊಟ್ಟ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಈಗ ಲೋಕ ಯಾರ ವಶದಲ್ಲಿದೆ? ಯಾರ ವಶದಲ್ಲಿದೆ? ಅದಕ್ಕೇನೆ ಸೈತಾನ ಹೇಳ್ತಿದ್ದಾನೆ, ನೀನು ನನಗೆ ಅಡ್ಡ ಬೀಳು, ಇದೆಲ್ಲ ನನ್ನ ಕೈಲಿದೆ, ನಾನು ನಿನಗೆ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಯೇಸುವಿಗೇನೆ ಕೊಡ್ತೀನಿ ಅಂತ ಹೇಳಿದವನು ನಿಮಗೆ ಕೊಡ್ಲಿಕ್ಕೆ ಆಗತ್ತಾ ಇಲ್ವೋ? ಹೇಳಿ, ಏನಾದರೂ ಆಗುತ್ತೋ ಇಲ್ವೋ? ಖಂಡಿತ ಆಗತ್ತೆ.
ಸುಮಾರು ಜನರಿಗೆ ಬಿಲ್ಡಿಂಗ್ ಕಟ್ಟು ಅಂತ ಕಟ್ಟಿಸಿ ಕೊನೆಗೆ ಅದನ್ನು ವಾಪಸ್ ಬ್ಯಾಂಕಿಗೆ ಲೋನ್ ಕಟ್ಟಕ್ಕಾಗದೆ ಆ ಬಿಲ್ಡಿಂಗನ್ನು ಬ್ಯಾಂಕ್ ಅವ್ರು ತಗೊಂಡೋಗಿದ್ದಾರೆ. ಇವರು ರೋಡ್ಗೆ ಬಂದಿದ್ದಾರೆ. ದೇವ್ರು ಹೇಳಿದರೆ ಅದನ್ನು ಮಾಡ್ತಾರೆ, ನಡೆಸ್ತಾರೆ. ಸೈತಾನ ಮಾಡಿದರೆ ಏನು ಮಾಡ್ತಾನೆ ಗೊತ್ತಾ? ಸೆಂಟ್ರಲ್ಲಿ ಕತ್ತು ಕೊಯ್ದು ಬಿಡ್ತಾನೆ, ನಿಮಗೆ ದಾರಿನೇ ಕಾಣಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಸೈತಾನ ಆಶೀರ್ವಾದ ಮಾಡ್ತಾನಾ? ಸೊ ನಾವು ಕೂಡ ಕೆಲವೊಂದು ಸಾರಿ ನಮಗೆ ಬರುವಾಗ ಆಶೀರ್ವಾದ ನೋಡ್ಬೇಕು, ಏನಂತ, ಇದು ದೇವರಿಂದನಾ ಇಲ್ಲ ಸೈತಾನನಿಂದನಾ ಪರೀಕ್ಷೆ ಮಾಡ್ಬೇಕು. ಸ್ವಲ್ಪ ನಾವೇನೂ ಇಲ್ಲ, ಬ್ರದರ್ ಒಂದು 1000 ರೂಪಾಯಿ ಕೊಟ್ಟರು ಪಾಕೆಟ್ಗೆ ಹಾಕೊಂಡು ಖರ್ಚಿಗಾಯ್ತು ಅಂತ ಹೋಗ್ತಾ ಇರ್ತೀವಿ ನಾವು. ಇದು ಎಲ್ಲಿಂದ ಬಂತು, ಎಲ್ಲಿಂದ ಬರ್ತದೆ, ಏನೂ ಬೇಡ ನಮಗೆ, ಓಕೆ ಇರಲಿ. ಈ ರೀತಿಯಲ್ಲಿ ಸೈತಾನ ಅವ್ವಳನ್ನು ಆದಾಮನನ್ನು ಏನಾದರೂ ಮಾಡಿ ದೇವರಿಂದ ಬೇರ್ಪಡಿಸಿ ಇವರ ಮುಖಾಂತರ ಶಾಪನೆ ಬರಬೇಕು, ಇವರ ಮುಖಾಂತರ ಪಾಪ ಹಬ್ಬಿ ಹರಡಬೇಕು, ಇವರ ಮುಖಾಂತರ ಒಂದು ಆಶೀರ್ವಾದ ಬರಬಾರ್ದು ಅಂತೇಳಿ ಒಂಚು ಆಗ್ತಾ ಕಾಯ್ತಾ ಇದ್ದ. ಹಾಲೆಲೂಯಾ. ಈ ರೀತಿ ಇರುವಾಗ ಆದಾಮ ಎಲ್ಲೋ ಆಯ್ಕೊಂಡು ತಿನ್ನಕ್ಕೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಗಂಡಸರು ನಮ್ಮ ಜಾತಿಯವರು, ನನ್ನ ಜಾತಿಯವರು ಇದೀವಲ್ವಾ, ಮನೆಯಲ್ಲಿ ಗಂಡ ಬಹಳ ಮುಖ್ಯ. ಯಾರು ಮುಖ್ಯ ಅಲ್ವಾ? ಹೋಗ್ಲಿ ಬಿಡಿ. ಮನೆಯಲ್ಲಿ ಯಾರು ಮುಖ್ಯ? ನಾನು ಗಂಡು ಅಲ್ವಾ, ಗಂಡಸು, ಮದುವೆ ಆದ ಮಗ, ನಾನು ಬಹಳ ಮುಖ್ಯ ಮನೆಗೆ. ಈ ಆದಾಮ ಏನು ಮಾಡ್ದ? ಆ ತೋಟವನ್ನು ಕಾಯುವುದಕ್ಕಾಗಿ ದೇವರು ಹೇಳಿದ್ರು ಅವನಿಗೆ. ಈಗ ಅವನು ತೋಟವನ್ನು ಕಾಯೋದು ಬಿಟ್ಟು ಎಲ್ಲ ಹೋಗಿದ್ದ. ಆ ಟೈಮಲ್ಲಿ ಯಾರಿದ್ರಲ್ಲಿ? ಅವ್ವ ಇದ್ರು. ಈ ಅವ್ವ ಆರಾಮಾಗಿ ಎಲ್ಲ ನೋಡ್ಕೊಂಡು ಸುತ್ಕೊಂಡಿದ್ರು. ಈಗ ದೇವ್ರ ಜೊತೆನೂ ಇಲ್ಲ, ಇವಳು ಜೊತೆಗೆ ಆದಾಮನೂ ಇಲ್ಲ, ಒಂಟಿಯಾಗಿದ್ದಾಳೆ. ಈ ಟೈಮನ್ನು ನೋಡಿ ಎಂಟ್ರಿ ಆದ ಯಾರು? ಆದರೆ ಅವನಿಗೆ ಎಂಟ್ರಿ ಆಗಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಆದರೆ ಪರ್ಮಿಟ್ ಮಾಡಿದ್ದು ಯಾರು? ಆದಾಮ. ಯಾಕಂದ್ರೆ ಈ ತೋಟವನ್ನು ನೀನು ಕಾಯಬೇಕು ಅಂತ ಹೇಳಿದ್ರು ದೇವರು. ಅವನು ಕಾಯೋದು ಬಿಟ್ಟು ಅವನೇನೋ ಕೆಲಸದ ಮೇಲೆ ಹೋಗಿದ್ದ. ಸೈತಾನ ಒಳಗಡೆ ಬಂದ್ಬಿಟ್ಟು ಅವಳನ್ನು ನೋಡಿ ಹೇಳ್ದ, ಅಮ್ಮ ಏನು ಚೆನ್ನಾಗಿದೆಯಾ? ಈ ರೀತಿ ಸ್ಟಾರ್ಟ್ ಮಾಡಿ ಕೊನೆಗೆ ಅದನ್ನು ಕೀಳೋಂಗೆ ಮಾಡ್ದ, ತಿನ್ನಿಸ್ದ. ದೇವರಿಂದ ಆ ಕುಟುಂಬವನ್ನು ಏನು ಮಾಡ್ದ? ಹೊರಗಡೆ ತಂದ್ಬಿಟ್ಟ. ಪ್ರೈಸ್ ದಿ ಲಾರ್ಡ್. ದೇವರ ಅನ್ಯೋನ್ಯತೆಯಲ್ಲಿ ಇದ್ದಂಥ ಕುಟುಂಬವನ್ನು ಅವನೇನು ಮಾಡ್ದ? ಹೊರಗಡೆ ಆರಾಮಾಗಿ ತಂದ್ಬಿಟ್ಟ. ಪಾಪ ಬಂತು, ಶಾಪ ಬಂತು. ಪ್ರಿಯ ಸೋದರ ಸೋದರಿ ನೋಡಿ, ಅವರಿಬ್ಬರ ಮುಖಾಂತರ ಮಕ್ಕಳು ಹುಟ್ಟಿದ್ರು, ಆದಾಮ ಮತ್ತು ಕಾಯನ. ಪ್ರಿಯರೇ, ಅವರಿಬ್ಬರು ಮಕ್ಕಳು ಆದಾಮನ ಶರೀರ ಸ್ವಭಾವದಿಂದ ಹುಟ್ಟಿದವರು ಅಲ್ವಾ? ತೋಟದಿಂದ ಹೊರಗಡೆ ಬಂದರು, ಅವರಿಬ್ಬರು ಒಂದಾಗಿ ಜೀವಿಸಿದ್ರು, ಮಕ್ಕಳಾಯಿತು. ಆದಾಮನು ದೇವರಿಂದ ಬೇರ್ಪಟ್ಟಾಗ ಅವನಲ್ಲಿ ಶಾಪ ಪಾಪ ಎಲ್ಲ ಬಂದ್ಬಿಡ್ತು. ಆ ಸ್ವಭಾವ ಕಾಯನನಲ್ಲಿತ್ತು. ಆ ಸ್ವಭಾವ ಕಾಯನನಲ್ಲಿ ಇದ್ದ ಕಾರಣ ಅವನಲ್ಲಿ ದ್ವೇಷ ಉಂಟಾಗಿ, ಕೋಪ ಉಂಟಾಗಿ ಏನು ಮಾಡ್ದ? ಕೊಲೆನ ಮಾಡಿಬಿಟ್ಟ. ಹಾಗಾದರೆ ದೇವರಿಂದ ಬೇರ್ಪಟ್ಟಾಗ ನಮಗೆ ಈ ಲೋಕದಲ್ಲಿ ಸೈತಾನನಿಂದ ಏನೆಲ್ಲ ಸಿಗಬೇಕೋ ಅದೆಲ್ಲ ಇರುತ್ತೆ. ಈ ರೀತಿ ಕುಟುಂಬವನ್ನು ಅವತ್ತು ಹಾಳು ಮಾಡಿದವನು. ನಂತರ ನಾವು ಅನೇಕ ಕುಟುಂಬಗಳನ್ನು ನೋಡ್ಕೊಂಡು ಬರ್ತೀವಿ. ಎಲ್ಲ ಕುಟುಂಬಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆ. ಅದರಿಂದ ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಅವರು 3 ವರ್ಷಗಳ ಕಾಲ ಬೋಧನೆ ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಗಂಡ ಹೆಂಡತಿ ಅವರಿಬ್ಬರು ಒಂದಾಗಿರ್ಬೇಕು, ಒಂದೇ ಶರೀರವಾಗಿರ್ಬೇಕು, ಅವರಿಬ್ಬರು ಬೇರೆ ಬೇರೆ ಜೀವಿಸಬಾರ್ದು. ಇದು ದೇವರ ಪ್ಲಾನ್, ದೇವರ ಯೋಜನೆ. ಆದರೆ ಈ ಯೋಜನೆಯನ್ನ 4000 ವರ್ಷಗಳ ಹಿಂದೆ ಸೈತಾನ ಹಾಳು ಮಾಡಿಬಿಟ್ಟ. ಆದರೆ ಇವತ್ತು ನಾನು ಅದನ್ನು ಬೋಧಿಸ್ತಾ ಇದ್ದೇನೆ. ಕುಟುಂಬಸ್ಥರು, ಕುಟುಂಬ ಕಟ್ಟಲಿಕ್ಕಿರುವವರು, ಕುಟುಂಬವಾಗಿರುವವರು, ನೀವಿಬ್ಬರು ಇನ್ನು ಮೇಲೆ ಒಂದಾಗಿರಬೇಕು. ನೀವು ಬೇರೆ ಬೇರೆ ಆಗಬಾರ್ದು. ಬೇರೆ ಬೇರೆ ಮಾಡೋದು ಸೈತಾನ ಅಂತೇಳಿ ಬೋಧನೆ ಮಾಡಿದರು ಇಲ್ಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದ್ದರಿಂದ ಇವತ್ತು ನಮ್ಮ ಕುಟುಂಬಗಳು ದೇವರ ನಡೆಸುವಿಕೆಯಲ್ಲಿದೆಯಾ ಅಥವಾ ಲೋಕದ ನಡೆಸುವಿಕೆಯಲ್ಲಿದೆಯಾ? ಒಂದ್ಸರಿ ಪರೀಕ್ಷೆ ಮಾಡಿ ನೋಡ್ಬೇಕು. ಇವತ್ತು ನನ್ನ ಪ್ರಕಾರ ಆಧ್ಯಾತ್ಮಿಕವಾಗಿ ಕುಟುಂಬಗಳನ್ನು ಕಟ್ತಾ ಇಲ್ಲ ನಾವು. ನಮ್ಮ ಕುಟುಂಬಗಳು ಕೂಡ ಆಧ್ಯಾತ್ಮಿಕವಾಗಿ ಇಲ್ಲ.
ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಬೈಬಲಲ್ಲಿ ಹೇಳೋದಾದರೆ ಮಾತೆ ಮರಿಯಳು, ಇನ್ನೊಂದು ಜೋಸೆಫರು. ಪ್ರೈಸ್ ದ ಲಾರ್ಡ್. ಒಂದು ಸ್ವಲ್ಪ ಜೋರಾಗಿ ಹೇಳಿ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಈ ಕುಟುಂಬ ಪವಿತ್ರ ಕುಟುಂಬ ಅಂತ ಇವತ್ತು ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಹೌದಾ? 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 ಸೊ ಈ ಕುಟುಂಬ ಪವಿತ್ರ ಕುಟುಂಬ ಆಗಿದ್ದು ಹೇಗೆ ಅದನ್ನು ನೋಡ್ಬೇಕು ನಾವು. ಈ ಕುಟುಂಬ ಪವಿತ್ರವಾದ ಕುಟುಂಬ ಆಗಿದ್ದು ಹೇಗೆ, ಅದನ್ನು ಅವರು ಉಳಿಸ್ಕೊಂಡಿದ್ದು ಹೇಗೆ ನೋಡಬೇಕು. ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ, ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ತುಂಬ ಚೆನ್ನಾಗಿದೆ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದೇವರ ವಾಕ್ಯದ ಮುಖಾಂತರ ನಿಮ್ಮ ಕುಟುಂಬಗಳನ್ನು ಕೂಡ ನೀವು ಕಟ್ಕೊಳ್ಲಿಕ್ಕಾಗತ್ತೆ. 26ನೇ ವಾಕ್ಯ ಓದೋಣ. ಎಲಿಜಬೇತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೇಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಓಕೆ. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ನೋಡಿ, ಮಾತೆ ಮರಿಯಳಿಗೆ ನೇರವಾದ ಒಂದು ದರ್ಶನವನ್ನ ಗಾಬ್ರಿಯೇಲ್ ದೂತನ ಮುಖಾಂತರ ದೇವರು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸೊ ಮಿಕ್ಕಿದ್ದೆಲ್ಲ ನೀವು ಆಮೇಲೆ ಓದ್ಕೊಳ್ಳಿ, ಟೈಮ್ ಇಲ್ಲ. ಇಲ್ಲಿ ನಮಗೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ, ದೇವರು ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿಂದ ಒಂದು ಪವಿತ್ರ ಕುಟುಂಬ ಆರಂಭವಾಗ್ತದೆ. ಇವರು ಪವಿತ್ರ ಕುಟುಂಬ ಆಗಿದ್ದು ಹೇಗೆ, ಇದಕ್ಕೆ ಕಾರಣ ಏನು, ಇದನ್ನು ನಾವು ಕೇಳಿಸ್ಕೊಂಡ್ರೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಮ್ಮ ಕುಟುಂಬ ಕೂಡ ಈ ಕುಟುಂಬದಂತೆ ಪವಿತ್ರ ಕುಟುಂಬವಾಗಿ ಜೀವಿಸ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸೊ ಮಾತೆ ಮರಿಯಳಿಗೆ ಗಾಬ್ರಿಯೇಲ್ ದೂತ ಕಾಣಿಸಿಕೊಂಡು, ಈಕೆಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ದೇವರು ಒಂದು ಸಂದೇಶವನ್ನು ನಿನಗೆ ಕೊಟ್ಟಿದ್ದಾರೆ. ನೀನು ಗರ್ಭವತಿ ಆಗ್ತೀಯಾ, ನೀನು ಒಂದು ಮಗುವನ್ನ ಪಡಿತೀಯಾ, ಆ ಮಗುವಿನ ಹೆಸರು ಯೇಸು ಎಂಬುದಾಗಿ ಇಡಬೇಕು ಅಂತ ಹೇಳುವಾಗ ಆಕೆಗೆ ತಬ್ಬಿಬ್ಬಾಗತ್ತೆ, ಗಲಿಬಿಲಿಗೊಳ್ತಾರೆ. ಮಾತ್ರವಲ್ಲ, ಅವರು ಹೇಳ್ತಾರೆ, ಇದಾಗುವುದಾದರೂ ಇದಾಗುವುದಾದರೂ ಇದಾಗುವುದಾದರೂ. ಸೊ ಅಲ್ಲಿ ಇದಾಗುವುದಾದರೂ ಹೇಗೆ ಅಂತ ಪ್ರಶ್ನೆ ಕೇಳುವಾಗ ಅದಕ್ಕೆ ಉತ್ತರವಾಗಿ ಗಾಬ್ರಿಯೇಲ್ ದೂತ ಹೇಳ್ತಾರೆ, ಇದಾಗುವುದು ಮನುಷ್ಯನ ಶಕ್ತಿಯಿಂದ ಅಲ್ಲ, ಜೋಸೆಫನೊಟ್ಟಿಗೆ ಸೇರಿ ಅಲ್ಲ, ಬದಲಾಗಿ ಪವಿತ್ರಾತ್ಮನ ಶಕ್ತಿಯಿಂದ. ಯಾವ ಶಕ್ತಿಯಿಂದ? ಯಾವ ಶಕ್ತಿಯಿಂದ? ಸೊ ಈಗ ಪವಿತ್ರಾತ್ಮನ ಶಕ್ತಿಯಿಂದ ಅಂತ ಹೇಳಿದ ಮೇಲೆ ಮತ್ತೆ ಮರಿಯಳು ಹೇಳ್ತಾರೆ, ನಿಮ್ಮ ಚಿತ್ತದಂತೆ, ನಿಮ್ಮ ಚಿತ್ತದಂತೆ. ಮಾತೆ ಮರಿಯಳು ಎಸ್ ಅಂತ ಹೇಳಿದ್ ಯಾವಾಗ ಅಂದ್ರೆ, ಇದು ಪವಿತ್ರಾತ್ಮರಿಂದ ಅಂತ ಹೇಳುವಾಗ ನಿಮ್ಮ ಚಿತ್ತದಂತೆ ನನಗೆ ಆಗಲಿ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಮಾತೆ ಮರಿಯಳು ಯಾರ ವಾಕ್ಯಕ್ಕೆ ವಿಧೇಯಳಾದರು? ಯಾರ ವಾಕ್ಯಕ್ಕೆ? ಸೊ ನಿಮ್ಮ ವಚನದಂತೆ ನನಗಾಗಲಿ, ಇದೋ ದೇವರ ದಾಸಿ. ಏನಂತೆ? ಹಾಲೆಲೂಯಾ. ನಾನು ನಿಮಗೆ ಎಲ್ಲದರಲ್ಲೂ ನಾನು ನಿಮಗೆ ಸಂಪೂರ್ಣವಾಗಿ ಬಿಟ್ಕೊಡ್ತಾ ಇದ್ದೀನಿ, ನಿಮ್ಮ ದಾಸಿ ನಾನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈಗ ಮಾತೆ ಮರಿಯಳು ಯಾರ ವಾಕ್ಯಕ್ಕೆ ವಿಧೇಯಳಾದರು? ಜೋರಾಗಿ, ಯಾರಿಗೆ? ಹಾಗಾದ್ರೆ ಕುಟುಂಬದಲ್ಲಿರುವ ಪ್ರತಿಯೊಂದು ಹೆಣ್ಣು ಮಗಳು, ಮದುವೆ ಆಗ್ಲಿಕ್ಕಿರುವಂಥ ಪ್ರತಿಯೊಂದು ಯೌವನಸ್ಥರು ಯಾರ ವಾಕ್ಯಕ್ಕೆ ವಿಧೇಯರಾಗಬೇಕು? ಯಾರ ವಾಕ್ಯಕ್ಕೆ? ಬೈಬಲ್ ಅಂದ್ರೇನೆ ಆಗಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ. ಇವಾಗ ಇನ್ನು ವಾಕ್ಯಕ್ಕೆ ವಿಧೇಯರಾಗೋದು ಎಲ್ಲಿಂದ? ಪ್ರೈಸ್ ದ ಲಾರ್ಡ್. ಕುಟುಂಬ 3 ತಿಂಗಳಿಗೆ ಡೈವರ್ಸ್ ಆಗದೆ ಇನ್ನೇನಾಗುತ್ತೆ? ಆಗಲ್ಲ. ಪ್ರೈಸ್ ದ ಲಾರ್ಡ್. ಏನಾದರೂ ಅರ್ಥ ಆಗ್ತಿದ್ಯಾ? ಮಾತೆ ಮರಿಯಳು ದೇವರ ವಾಕ್ಯಕ್ಕೆ ವಿಧೇಯಳಾದ್ಲು. ಎಸ್, ನೀವು ಹೇಳಿದಂತೆ ಆಗಲಿ. ಈಗ ಹೆಣ್ಣು ಮಗಳ ಪಾರ್ಟ್ ಆಯಿತು. ಈಗ ಆಕೆಗೆ ಎಂಗೇಜ್ಮೆಂಟ್ ಆಗಿತ್ತಲ್ವಾ, ಅವ್ರ ಹೆಸರೇನು? ಯಾರು? ಮತ್ತಾಯನ ಶುಭ ಸಂದೇಶ 1:18. ಮನೇಲಿ ಹೋಗಿ 10 ಸಾರಿ ಓದಿ ನೀವು ಇದನ್ನ. ಮತ್ತಾಯ 1:18 ಓದೋಣ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಓಕೆ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಏನಾಗಿತ್ತು? ಜೋರಾಗಿ ಹೇಳಿ, ಏನಾಗಿತ್ತು? ಓದಿ. ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ, ಅವರಿಗೆ ಮದುವೆ ಆಗ್ಲಿಲ್ಲ, ಕೂಡಿ ಬಾಳ್ಲಿಲ್ಲ, ಅದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿ ಆಗಿರುವುದು ತಿಳಿದು ಬಂತು. ಮರಿಯಳು ಏನಾಗಿರುವುದು ತಿಳಿದು ಬಂತು? ಏನಾಗಿರುವುದು? ಈಗ ನೀವೇನಾದ್ರೂ ಎಂಗೇಜ್ಮೆಂಟ್ ಆಗಿ ಬೇರೆ ಹುಡುಗನ ಹತ್ರ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಿ ನೋಡಿ, ಒಂದು ಹಲ್ಲು ಇರಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇವತ್ತು ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ, ಬೇಕಾದಷ್ಟು ಜನ ಒಳ್ಳೆಯವರು ಇರ್ಬೋದು. ಏನೇ ಆಗಲಿ ಸ್ವಾರ್ಥ ಅನ್ನೋದು ತುಂಬಿಕೊಂಡಿದೆ. ಯಾರೂ ಇಷ್ಟಪಡಲ್ಲ ಬೇರೆಯವ್ರ ಹತ್ರ ಮಾತಾಡೋದು. ಒಂದು ವೇಳೆ ಒಂದು ಫೋನ್ ಆದರೆ ಓಕೆ, ಫೋನ್ ಏನೋ ಕಾಲ್ ಹಿಸ್ಟ್ರಿಯಲ್ಲಿ ಏನಾದರೂ ಒಂದು 10 ಫೋನ್ ಒಬ್ಬರಿಗೆ ಹೋಗಿತ್ತು ಅಂದರೆ ಮುಗಿದ ಕತೆ. ಆದರೆ ಇಲ್ಲಿ ಬರೀ ಫೋನ್ ಅಲ್ಲ, ಇನ್ನೊಂದಲ್ಲ, ಮರಿಯಳು ಏನಾಗಿದ್ದಾಳೆ? ಗರ್ಭವತಿ ಆಗ್ಬಿಟ್ಟಿದ್ದಾಳೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಗಂಡಸರು ಒಪ್ಕೊಳ್ಳೋಕೆ ರೆಡಿನಾ? ಪ್ರೈಸ್ ದಿ ಲಾರ್ಡ್. ಮಾತಾಡಿದ್ರೇ ಮಾನ ಮರ್ಯಾದೆ ತೆಗೆದು ಬಿಡ್ತೀವಿ, ಇನ್ನು ಗರ್ಭವತಿ ಆಗ್ಬಿಟ್ರೆ ಮುಗೀತು ಕತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ. ಈ ಜೋಸೆಫರ ಹೆಸರು ಬೈಬಲಲ್ಲಿ ಎಲ್ಲ ಕಡೆ ಇಲ್ಲ, ಈ ಜಾಗದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅನ್ಸುತ್ತೆ. ಓಕೆನಾ? ಪ್ರಿಯ ಸಹೋದರ ಸಹೋದರಿ, ಒಂದೇ ಸಾಲಲ್ಲಿ ಅವರು ಬಂದರೂ ಕೂಡ ಇವತ್ತು ಕೂಡ ಅವರು ಎಂಥ ಒಂದು ಪಾಲಕರಾಗಿದ್ದಾರೆ, ಎಷ್ಟು ಶ್ರೇಷ್ಠ ಸಂತರಾಗಿದ್ದಾರೆ ಅಂದರೆ ಊಹೆ ಮಾಡಲಿಕ್ಕಾಗಲ್ಲ. ಕಾರಣ ಯಾಕೆ ಗೊತ್ತಾ? ವಾಕ್ಯ ಓದಿ ಗೊತ್ತಾಗತ್ತೆ. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಏನಾಗಿದ್ದನು? ಓಕೆ. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ನೋಡಿ, ಮರಿಯಳು ಗರ್ಭವತಿ ಆಗಿದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಅವನ ಮನಸ್ಸಿನಲ್ಲಿ ಅವನಿಗೆ ಏನು ಆಸೆ ಇದೆ ಅಂದರೆ, ಏನೋ ಮಾಡಿಬಿಟ್ಟಿದ್ದಾಳೆ, ಏನೋ ತಪ್ಪಾಗಿದೆ, ಅವಳನ್ನು ಅವಮಾನಕ್ಕೆ ನನ್ನ ಮನೆಯಲ್ಲಿರುವ ಗಂಡ ಹೆಂಡ್ತಿ ನಾವು ಹೆಂಗಿದ್ದೀವಿ, ನೀವು ಒಳ್ಳೆಯವರು, ನಾನು ನನ್ನ ಹೆಂಡ್ತಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋಚನೆ ಮಾಡಿ, ಅವಮಾನಕ್ಕೆ ಗುರಿ ಮಾಡುವ ಅವಕಾಶವಿದ್ದರೂ ಕೂಡ ಅವಳನ್ನು ಅವಮಾನಕ್ಕೆ ಗುರಿಪಡಿಸುವುದು ಜೋಸೆಫನಿಗೆ ಇಷ್ಟ ಇಲ್ಲ. ಇವತ್ತು ಜಸ್ಟ್ ನೀವು ನಿಮ್ಮ ಹೆಂಡತಿ ಮನೇಲಿದ್ರೆ ಮನೆಗೆ ಹೋಗಿ, ನಿಮ್ಮ ಗಂಡ ಮನೇಲಿದ್ರೆ ಮನೆಗೆ ಹೋಗಿ ಒಂದು ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನು ನೀತಿವಂತನಾದ ಕಾರಣ, ಆತನ ಹೃದಯ ನಿಜವಾಗಲೂ ಪರಿಶುದ್ಧವಾದ ಹೃದಯವಾದ ಕಾರಣ, ಅವಳನ್ನು ಅವಮಾನಕ್ಕೆ ಗುರಿಪಡಿಸುವ ಮನಸ್ಸು ಅವನಲ್ಲಿ ಇಲ್ಲದ ಕಾರಣ, ಮಾತೆ ಮರಿಯಳು ದೇವರ ವಾಕ್ಯಕ್ಕೆ ವಿಧೇಯಳಾದ ಕಾರಣ, ಪರಿಶುದ್ಧಾತ್ಮ ಭರಿತಳಾದ ಕಾರಣ, ಇಲ್ಲಿ ಈ ಕುಟುಂಬ ದೇವರಿಂದ ಕಟ್ಟಲ್ಪಡ್ತು. ಆದ ಕಾರಣ ಈ ಕುಟುಂಬವನ್ನು ಹೇಗೆ ದೇವರು ಕಟ್ತಾರೆ ನೋಡಿ, ಮುಂದಿನ ವಾಕ್ಯ ಓದಿ. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ, ನೋಡಿ, ಬಿಟ್ಟು ಬಿಡಬೇಕು, ಹೋಗ್ಬಿಡ್ಬೇಕು ಎಲ್ಲಾದ್ರೂ ಅಂತೇಳಿ ಆಲೋಚನೆ ಮಾಡುತ್ತಿದ್ದಂತೆಯೇ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು. ಈಗ ದೇವದೂತನು ಎಲ್ಲಿ ಕಾಣಿಸ್ಕೊಂಡಂತೆ? ಯಾರಿಗೆ? ಜೋಸೆಫ್. ಹೇಳಿಗೆ ಯಾರಿಗೆ? ರಾತ್ರಿ ನಿಮಗೆ ಕನಸಲ್ಲಿ ಯಾರು ಕಾಣಿಸ್ಕೊಳ್ಳೋದು ಹೇಳಿ? ನಿಜವಾಗ್ಲು ಜೋಸೆಫರ, ಮತ್ತೆ ಮರಿಯಳ, ಯೇಸುನ, ತಂದೆ ದೇವರ, ಇಲ್ಲ ಪಿಶಾಚಿನ? ಯೋಚನೆ ಮಾಡಿ. ಷಡ್ ಕನಸು ಬ್ರದರ್, ರಾತ್ರಿ ನಿದ್ರೇ ರಾಲೇದು ಬ್ರದರ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಿಜವಾಗಲೂ ದೇವರ ಆತ್ಮ ಇದ್ರೆ, ಪರಿಶುದ್ಧಾತ್ಮರಿಂದ ನಾವು ತುಂಬಲ್ಪಟ್ಟಿದ್ರೆ ನಿಮಗೆ ಬರೋದೆಲ್ಲ ಒಳ್ಳೆಯದೇ ಆಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕನೆಕ್ಟ್ ಆಗಿರೋದು ಲೋಕಕ್ಕೆ. ಈಗ ಕನಸಲ್ಲಿ ಲೋಕ ಬರುತ್ತಾ, ಪರಿಶುದ್ಧಾತ್ಮರು ಬರ್ತಾರಾ ಹೇಳಿ? ಕನೆಕ್ಟ್ ಆಗಿರೋದು ಲೋಕಕ್ಕೆ, ಲೋಕದಲ್ಲಿ ಏನಿರುತ್ತೋ ಅದೇ ಬರುತ್ತೆ. ನೀವು ಪರಲೋಕಕ್ಕೆ ಕನೆಕ್ಟ್ ಆಗಿದ್ರೆ, ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗಿದ್ರೆ ನಿಮಗೆ ದೇವರ ಆತ್ಮ ಬರ್ತಾ ಇದ್ರು, ದೇವರು ದೂತನನ್ನು ಕಳಿಸ್ತಾ ಇದ್ರು, ಪರಿಶುದ್ಧಾತ್ಮರನ್ನು ಕಳಿಸ್ತಾ ಇದ್ರು. ಮಾತೆ ಮರಿಯಳ ಬಳಿಗೆ ಕಳಿಸಿದಂತ ಗಾಬ್ರಿಯೇಲ್ ದೂತ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದ, ಜೋಸೆಫರನ್ನ ಭೇಟಿ ಮಾಡಿದ ಗಾಬ್ರಿಯೇಲ್ ದೂತ ಭೇಟಿ ಮಾಡ್ತಾ ಇದ್ದ. ಇವತ್ತು ರಾತ್ರಿ ಹೊತ್ತು ಯಾರು ಭೇಟಿ ಮಾಡ್ತಾ ಇದ್ದಾರೆ ನಮ್ಮನ್ನ? ಒಬ್ಬೊಬ್ಬರೇ ಮಲ್ಕೊಳ್ಳೋಕ್ಕೂ ಆಗಲ್ಲ ಇವತ್ತು ನಮಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕದನ? ಪ್ರೈಸ್ ದಿ ಲಾರ್ಡ್. ನಿಜನಾ ಇಲ್ವಾ? ಅದು ಹೇಳಕ್ಕೂ ಭಯ ನೋಡಿ. ಪ್ರೈಸ್ ದಿ ಲಾರ್ಡ್. ಅವನ ಕಾದ? ಎರಡು ಬೇಡ ಹೇಳೋದು ಅಂತನಾ? ಪ್ರೈಸ್ ದಿ ಲಾರ್ಡ್. ನೀವೇನು ಹೇಳಿದ್ರು ಹೇಳಲಿಲ್ಲ ಅಂದ್ರು ಇದೇ ಸತ್ಯ. ಇವರಿಬ್ಬರು ವಿಧೇಯರಾಗಿದ್ದು ದೇವರ ವಾಕ್ಯಕ್ಕೆ. ಈ ಮನುಷ್ಯನ ಹೃದಯ ಚೆನ್ನಾಗಿದ್ದರಿಂದ ದೇವರು
ದೂತನನ್ನ ಕನಸಿನಲ್ಲಿ ಕಳಿಸಿದ್ರಂತೆ. ಕಳಿಸ್ಬಿಟ್ಟು ಅವನ ಒಳಗಡೆ ಇದ್ದ ಆಲೋಚನೆಯನ್ನ ಕೂಡ ತೆಗೆದಾಕ್ತಾರೆ ದೇವರಲ್ಲಿ. ಓದಿ. ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಹ್ಮ್ ದಾವೀದ ವಂಶದ ಜೋಸೆಫನೇ, ಹ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಹ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಗರ್ಭಧರಿಸಿರುವುದು ಯಾರಿಂದ? ಪವಿತ್ರಾತ್ಮರಿಂದ. ಇಲ್ಲಿ ಮಾತೆ ಮರಿಯಳಿಗೆ ದೂತ ಹೇಳಿದ್ದೇನು? ಈಕೆ ನೀನು ಗರ್ಭಧರಿಸಿ ಪುತ್ರನನ್ನ ಪಡೆಯುವುದು ಪವಿತ್ರ ಆತ್ಮರಿಂದ. ಇಲ್ಲಿ ಎರಡೂ ವ್ಯಕ್ತಿಗಳಲ್ಲಿ ಕೆಲಸ ಮಾಡಿದ್ಯಾರು? ಯಾರು ಯಾರು? ಹಾಗಾದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಇವರಿಬ್ಬರಲ್ಲಿ ಕೆಲಸ ಯಾರು ಮಾಡಬೇಕು? ಈ ಪವಿತ್ರಾತ್ಮರು ಯಾವಾಗ ಮಾಡ್ತಾರಂದ್ರೆ, ಗಂಡನಾಗ್ಲಿ ಹೆಂಡತಿಯಾಗ್ಲಿ ದೇವರ ವಾಕ್ಯದಲ್ಲಿ ಜೀವಿಸುವಾಗ ಪವಿತ್ರಾತ್ಮರು ಕೆಲಸ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಕೆಲಸ ಮಾಡ್ತಾರೆ? ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು, ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು, ನಂಬಿಕೆ ನಿರೀಕ್ಷೆ ಉಳ್ಳವರಾಗಿ ಬದುಕುವಾಗ ಪರಿಶುದ್ಧಾತ್ಮರು ಗಂಡನಲ್ಲಿಯೂ ಹೆಂಡತಿಯಲ್ಲಿಯೂ ಕೆಲಸ ಮಾಡ್ತಾರೆ. ಈ ರೀತಿ ವಾಕ್ಯದಲ್ಲಿ ಭರವಸೆ ಇಟ್ಟು ಜೀವಿಸುವ ಕುಟುಂಬವೇ ನಿಜವಾದ ಪವಿತ್ರ ಕುಟುಂಬ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂತ ಕುಟುಂಬಗಳು ಸಿಕ್ಬಹುದು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಾವೆಲ್ಲ ನೋಡಿಲ್ವಲ್ಲ. ಸೊ ನಿಮ್ಮ ಕುಟುಂಬಗಳನ್ನು ನೀವೊಂದ್ಸರಿ ಅವಲೋಕನ ಮಾಡಿ. ದೇವರ ವಾಕ್ಯದಲ್ಲಿ ನನ್ನ ಗಂಡ ಇದ್ದಾರಾ? ದೇವರ ವಾಕ್ಯದಲ್ಲಿ ನನ್ನ ಹೆಂಡತಿ ಇದ್ದಾಳಾ? ದೇವರ ವಾಕ್ಯದಲ್ಲಿ ಗಂಡ ಹೆಂಡತಿಯಾದ ನಾವು ಇಬ್ರು ಇದ್ದೀವಾ? ನಮ್ಮನ್ನ ದೇವರು ನಡೆಸ್ತಾ ಇದ್ದಾರಾ? ಒಂದ್ಸರಿ ಪರೀಕ್ಷೆ ಮಾಡಿ ನೋಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಜೋಸೆಫ ಯಾರ ವಾಕ್ಯವನ್ನ ನಂಬಿದ? ದೇವರ ವಾಕ್ಯವನ್ನ. ಮತ್ತೆ ಮರಿಯಳು ಯಾರ ವಾಕ್ಯವನ್ನ ನಂಬಿದ್ರು? ಸೊ ಇಲ್ಲಿ ಜೋಸೆಫ, ಇಲ್ಲಿ ಮರಿಯಮ್ಮ. ಹೀಗೆ ಜೋಸೆಫ ಮತ್ತು ಮರಿಯಮ್ಮ ಇವ್ರ ಮಧ್ಯದಲ್ಲಿ ಯಾರಿದ್ದಾರೆ? ಯಾರು? ಪವಿತ್ರಾತ್ಮರು ಅಥವಾ ಯೇಸು. ಯಾರು? ಸೊ ನಿಮ್ಮ ಮನೆಗೆ ಹೋಗಿ, ಈಗ ನೀನ್ ಗಂಡ, ನೀನ್ ಹೆಂಡ್ತಿ, ಈಗ ನಿಮ್ಮ ಮಧ್ಯೆ ಯಾರಿದ್ದಾರೆ? ಏನೆಲ್ಲ ಡಿಸೈರ್ಸ್ ಇದೆ ನಿಮ್ಮಲ್ಲಿ? ಏನಾದರೂ ಮಾಡಿ ಈ ವರ್ಷ ಮನೆ ಕಟ್ಟಬೇಕ್ರಿ, ಏನಾದರೂ ಮಾಡಿ ಒಂದು ಗಾಡಿ ತಗೋಬೇಕ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನಿಮ್ಮ ಮಧ್ಯೆ ಲೋಕದ ಆಸೆಗಳನ್ನು ಇಟ್ಕೊಂಡು, ನನ್ನ ಕುಟುಂಬದಲ್ಲಿ ಶಾಂತಿ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕು, ನನ್ನ ಮಕ್ಕಳು ನಿಜವಾಗ್ಲೂ ವಿಶ್ವಾಸಿಗಳಾಗಿ ಬದುಕಬೇಕು ಅಂದ್ರೆ ಹೇಗಾಗತ್ತೆ? ಆಗೋದಿಲ್ಲ. ಅದರಲ್ಲೂ ಕೂಡ ಇವತ್ತು ಮದುವೆಗಳನ್ನು ಹೆಂಗೆ ಮಾಡ್ತಾರಂದ್ರೆ ಊಹೆ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನೋಡೋಣ, ಆಮೇಲೆ ನೋಡೋಣ ಅದನ್ನ. ಸೊ ಇವರಿಬ್ಬರು ದೇವರ ವಾಕ್ಯದಲ್ಲಿ ಒಂದಾದ್ರು, ಗಂಡ ಹೆಂಡತಿ ಆದ್ರು, ಶಾರೀರಿಕವಾಗಿ ಜೀವಿಸಲಿಲ್ಲ. ಇಬ್ಬರು ಕೂಡ ಆತ್ಮೀಕವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರು. ಪವಿತ್ರಾತ್ಮರಿಂದ ಯೇಸು ಹುಟ್ಟಿದ್ರು, ಅವರನ್ನು ಬೆಳೆಸ್ತಾ ಇವರು ನಡೆದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ನಮ್ಮನ್ನು ಕೂಡ ದೇವರು ಮದುವೆಯಲ್ಲಿ ಒಂದುಗೂಡಿಸಿದ್ರು, ಅಥವಾ ನಾವೇ ಮದುವೆ ಮಾಡ್ಕೊಂಡಿದ್ದೀವಿ ಸುಮಾರು ಜನ. ಹೌದಾ ಇಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಇಲ್ಲ ಅಂತ ಇದ್ದಾರೆ. ಲವ್ ಮಾಡಿ ಮಾಡೋದು ದೇವ್ರು ಮಾಡಿದ್ದ? ದೇವ್ರು ಹೇಳ್ಕೊಟ್ರಾ? 14ಕ್ಕೆ ಲವ್ ಮಾಡು, 19ಕ್ಕೆ ಮದುವೆ ಆಗುವಂತ ದೇವ್ರು ಹೇಳ್ಕೊಡ್ತಾರಾ? ಪ್ರೈಸ್ ದಿ ಲಾರ್ಡ್. ಹಿಂಗೆ ಹಂಗಾಗಿ ಮದುವೆ ಆದವರು ದೇವ್ರು ಮಾಡಿದ ಲೆಕ್ಕ ಅಲ್ಲ. ಕೆಲವರು ಅವರೇ ಆಗಿದ್ದಾರೆ, ಕೆಲವರನ್ನು ಒಂದುಗೂಡಿಸಿದ್ದಾರೆ ದೇವರು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಏನೇ ಆಗಿರಲಿ, ಮದುವೆಯ ಬಲಿಪೂಜೆಯ ವೇಳೆಯಲ್ಲಿ ದೇವರ ವಾಗ್ದಾನಗಳನ್ನು ಸ್ವೀಕರಿಸಿ ಒಂದು ಆಶೀರ್ವಚನ ಸಿಕ್ತು, ಆಶೀರ್ವಾದವಾದ್ರು ಅಂತಲೇ ಇಟ್ಕೊಳ್ಳೋಣ. ನಂತರ ಅವರ ಇಬ್ಬರ ಹೃದಯಗಳಲ್ಲಿ ಏನು ಆಸೆ ಇರಬೇಕು ಅಂದರೆ, ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಈಕೆಯನ್ನು ದೇವರು ಕೊಟ್ಟಿದ್ದು, ಈತನನ್ನು ದೇವರು ಕೊಟ್ಟಿದ್ದು, ನಾವಿಬ್ಬರು ದೇವರ ಚಿತ್ತದಂತೆ ದೇವರ ವಾಕ್ಯದ ಅನುಸರಣೆಯಲ್ಲಿ ನಡಿಬೇಕು ಅನ್ನುವ ಜ್ಞಾನ ಪ್ರತಿಯೊಂದು ಗಂಡನಿಗೂ ಹೆಂಡತಿಗೂ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 12 ಅಂತ ಕಾಣುತ್ತೆ. ಒಂದು ನಿಮಿಷ ಸಿಕ್ತಮ್ಮಲ್ಲಿ. ಈ ಅಸ್ತಿವಾರದ ಮೇಲೆ ಓದಮ್ಮ ಅಲ್ಲೇ.
ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ. ನೋಡಿ, ಈಗಾಗಲೇ ಪೌಲ ಹೇಳ್ತಾನೆ, ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ. ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಯಾರು ನಿಮ್ಮ ಕುಟುಂಬದ ಅಸ್ತಿವಾರ? ಜೋರಾಗಿ ಹೇಳ್ಬೇಕು, ಯಾರು? ಹಾಗಾದ್ರೆ ನಿಮ್ಮ ಕುಟುಂಬದ ಅಡಿಪಾಯ, ನಿಮ್ಮ ವಿಶ್ವಾಸದ ಅಡಿಪಾಯ ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಹಾಗಾದ್ರೆ ನಿಮ್ಮ ಕುಟುಂಬದ ಪ್ರಭು ಯಾರು? ಜೋರಾಗಿ, ಯಾರು? ಓಕೆ, ಈಗ ಯೇಸು ಕ್ರಿಸ್ತರು ನಿನ್ನ ಅಡಿಪಾಯವಾಗಬೇಕು, ಅವರ ಅಸ್ತಿವಾರ ಆಗಬೇಕು ನಿನಗೆ. ಇವತ್ತಿನ ತನಕ ಅದಿಲ್ಲ ಅಂದ್ರೆ ಇವತ್ತು ನೀವು ಮಾಡಬೇಕು, ಇನ್ಮೇಲೆ ಅದೇ ಆಗಬೇಕು. ಇಲ್ಲಿ ಪೌಲ್ರು ಹೇಳ್ತಾರೆ, ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ, ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರೂ ಹಾಕಲಾಗದು. ಬೇರೆ ಅಸ್ತಿವಾರವನ್ನು ಯಾರೂ ಹಾಕಲಾಗದು. ಈ ಅಸ್ತಿವಾರದ ಮೇಲೆ, ಈ ಯೇಸು ವಾಕ್ಯದ ಮೇಲೆ, ಯೇಸು ಎಂಬ ವಾಕ್ಯದ ಮೇಲೆ, ಬಂಡೆಯ ಮೇಲೆ ಕೆಲವರು ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ. ಇವುಗಳನ್ನು ಉಪಯೋಗಿಸಿ ತಮ್ಮ ಕುಟುಂಬವನ್ನ ಕಟ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಮಾತೆ ಮರಿಯಳ ಹಾಗೆ, ಜೋಸೆಫರ ಹಾಗೆ ನಿಜವಾಗಲೂ ನಾನು ದೇವರ ವಾಕ್ಯಕ್ಕೆ ವಿಧೇಯಳಾದಾಗ ಗಂಡ ಹೆಂಡತಿ ಇಬ್ಬರು ಏನ್ ಮಾಡಬೇಕು ಅಂದ್ರೆ, ಈ ಯೇಸು ಕ್ರಿಸ್ತರೆಂಬ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ಆಮೇಲೆ ಮುತ್ತು ರತ್ನಗಳಿಂದ ನನ್ನ ಆಧ್ಯಾತ್ಮಿಕ ಮನೆಯನ್ನ ಕಟ್ಟಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಂದ್ರೆ ದೇವರ ವಾಕ್ಯದ ಆಧಾರದಲ್ಲಿ ನನ್ನ ಕುಟುಂಬವನ್ನು ನಾನು ಕಟ್ಟಬೇಕು, ನನ್ನ ಕುಟುಂಬವನ್ನು ನಾನು ಕಟ್ಟಿ ಎಬ್ಬಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ನೀವು ಆಡ್ತೀರಲ್ವ? ಒಂದ್ಸರಿ ನನ್ನ ಜೊತೆ ಆಡಿ. ಸಾವಿರಾರು ಚಿನ್ನ ಬೆಳ್ಳಿ ನನಗೆ ದೇವರ ವಾಕ್ಯವೂ ಅತಿ. ಈ ಸಾವಿರಾರು ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳಿಗಿಂತಲೂ ಮಿಗಿಲಾದದ್ದು ದೇವರ ಒಂದೊಂದು ಮಾತುಗಳು. ಈ ಮಾತುಗಳಿಂದ ನೀವು ನಿಮ್ಮ ಮನೆಯನ್ನ ಕಟ್ಟಬೇಕಂತೆ. ನಾವು ಹಾಡೋದು ಮಾತ್ರ ಕಟ್ಟಂಗಿಲ್ಲ ನಾವು. ಪ್ರೈಸ್ ದಿ ಲಾರ್ಡ್. ಹಾಡೋಕೆ ನಮಗೆ ಬಹಳ ಖುಷಿ, ಕಟ್ಟಕ್ಕೆ ಮನಸ್ಸಿಲ್ಲ ನಮಗೆ. ನೀವು ಈ ಸಾವಿರಾರು ಚಿನ್ನ ಬೆಳ್ಳಿಗಿಂತ ಮಿಗಿಲಾದ ಪ್ರಭು ಕ್ರಿಸ್ತನ ಮಾತುಗಳಿಂದ ನಿಮ್ಮ ಆಧ್ಯಾತ್ಮಿಕ ಮನೆಯನ್ನ ಕಟ್ಟಿ ನೋಡಿ. ಆ ಮನೆಯನ್ನ ಒಡಿಲಿಕ್ಕೆ ನರಕದಿಂದ ಬೆಲ್ಜಿಬಲ್ ಬಂದರೂ ಏನು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾವ ಸೈತಾನ ಕೂಡ ನಿಮ್ಮ ಕುಟುಂಬವನ್ನು ಒಡಿಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದ ಮೇಲೆ ನಿಮ್ಮ ಮನೆಯನ್ನು ಕಟ್ಟಿಕೊಂಡಾಗ, ದೇವರ ವಾಕ್ಯ ಒಂದು ಸಾಮತೆಯನ್ನು ಹೇಳ್ತಾರಲ್ವ, ಒಂದು ಘಟನೆಯನ್ನು ಹೇಳ್ತಾರಲ್ವ. ಯೇಸು 7:21 ಮೇಲ್ಪಟ್ಟು 24ರಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ, ಒಬ್ಬನು ನನ್ನ ಮಾತನ್ನ ಕೇಳಿ ಅದರಂತೆ ನಡೆದರೆ ಅವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವನಂತೆ. ಒಬ್ಬನು ನನ್ನ ಮಾತನ್ನ ಕೇಳಿ ಅದರಂತೆ ನಡೆಯದೆ ಹೋದರೆ ಅವನು ಮನೆಯನ್ನು ಎಲ್ಲಿ ಕಟ್ಟಿದ್ದಾನೆ? ಮರಳಿನ ಮೇಲೆ. ಹಾಲೆಲೂಯಾ, ಹಾಲೆಲೂಯಾ. ಈ ಎರಡು ಹೆಂಗ್ ತಗೊಳ್ತೀರಾ ಅಂದ್ರೆ, ಪೌಲ ಮುಂದುವರಿಸಿ ಓದ್ಬಿಡಮ್ಮ, ಆಮೇಲೆ ಹೇಳ್ತೀನಿ ನಾನು. ಈ ಅಸ್ತಿವಾರದ ಮೇಲೆ ಕೆಲವರು ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ. ಮತ್ತೆ ಕೆಲವರು ಹುಲ್ಲು, ಕಟ್ಟಿಗೆ, ಜೊಂಡು ಇವುಗಳನ್ನು ಬಳಸುತ್ತಾರೆ. ನೋಡಿ, ಇನ್ನು ಕೆಲವರು ಕಟ್ಟಿಗೆ, ಹುಲ್ಲು, ಜೊಂಡು ಇವುಗಳಿಂದ ಕಟ್ತಾರಂತೆ. ಇದೆರಡಕ್ಕೂ ಬಹಳ ಅರ್ಥ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಮೇಲೆ ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳು ಆ ರೀತಿಯಲ್ಲಿ ಕಟ್ತಾರೆ ಅಂದ್ರೆ ದೇವರ ವಾಕ್ಯದಿಂದ ಕಟ್ತಾರೆ. ದೇವರ ವಾಕ್ಯದಿಂದ ಕಟ್ಟೋದು ಅಂದ್ರೆ ಆಧ್ಯಾತ್ಮಿಕವಾದ ಒಂದು ಸತ್ಸಂಬಂಧವನ್ನ, ಅಲ್ಲಿ ಏಸು ಬಿಟ್ರೆ ಇನ್ನೇನು ಬೇಡ ನನಗೆ, ಆ ರೀತಿಯ ಒಂದು ಸಂಬಂಧ, ಸತ್ಸಂಬಂಧ. 6:33 ನೀವು ಹೇಳ್ತಾರಲ್ವಾ, ಏನು? ಮೊದಲು ನೀವು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ನೀತಿಗಾಗಿ, ಸತ್ಸಂಬಂಧಕ್ಕಾಗಿ ತವಕ ಪಡಿ. ಈ ಬಂಗಾರ, ಬೆಳ್ಳಿ, ಮುತ್ತುರತ್ನ ಅಂದ್ರೆ ದೇವರ ಆ ಸತ್ಸಂಬಂಧಕ್ಕಾಗಿ, ಅವರ ಅನ್ಯೋನ್ಯತೆಗಾಗಿ, ನಿತ್ಯ ಜೀವದ ಆ ಒಂದು ದಾರಿಯಲ್ಲಿ ನಾನು ನಡಿಬೇಕು ಅಂತೇಳಿ ನಿಮ್ಮಲ್ಲಿ ಆಸೆ ಇರುತ್ತಲ್ವಾ. ನನಗೆ ಏಸು ಬಿಟ್ಟರೆ ಬೇರೆ ಏನು ಬೇಡ ಅಂತೇಳಿ ನೀವು ಜೀವಿಸ್ತೀರಲ್ವಾ, ಅದು ನಮಗೆ ಸೂಚಿಸುತ್ತೆ ಮೇಲೆ. ಇನ್ನ ಜೊಂಡು, ಹುಲ್ಲು, ಕಟ್ಟಿಗೆ ಇದೆಲ್ಲ ಒಂದು ಆಶೀರ್ವಾದಕ್ಕಾಗಿ ಯೇಸುವಿನ ಹತ್ರ ಬರೋದು. ಪ್ರೈಸ್ ದಿ ಲಾರ್ಡ್. ಏನಕ್ಕಾಗಿ ಬರೋದು? ಉದಾಹರಣೆಗೆ ಎಕ್ಸಾಂಪಲ್, ನಿಮಗೊಂದು ಮನೆ ಕೊಟ್ಟರು ದೇವರು ಅಂತ ಇಟ್ಕೊಳ್ಳೋಣ, ಪಡ್ಕೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ.
80-90 ಆದಾಗ ನೀವು ಹೋಗ್ತೀರಾ, ನಾನು ಹೋಗ್ತೀನಿ, ಕಟ್ಟಿದ ಮನೆ ಅಲ್ಲೇ ಇರುತ್ತೆ. ಎತ್ಕೊಂಡು ಹೋಗ್ತೀರಾ? ಎತ್ಕೊಂಡು ಹೋಗ್ತೀರಾ? ಹಾಲೆಲೂಯ. ಎತ್ಕೊಂಡು ಹೋಗ್ತೀರಾ? ಒಂದ್ಸಾರಿ ಬೋಧನೆ ಮಾಡುವಾಗ ಹಿಂಗೆ ಕುತ್ಕೊಂಡಿದ್ರು ಸುಮಾರು ಜನ. ಮುಂದೆನೇ ಒಂದು ಅಮ್ಮ ಕುತ್ಕೊಂಡಿತ್ತು. ನಾನು ಕೇಳಿದೆ, ಸುಮಾರು ಆಸ್ತಿ ಇದೆಯಲ್ವಾ, ಒಳ್ಳೇದೆ, ಆದರೆ ನಾನೊಂದು ದಿವಸ ನಿಮಗಿಂತ ಮುಂಚೆ ಸತ್ತೋಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ. ಅಮ್ಮ, ನೀವು ಬರುವಾಗ ಒಂದೇ ಒಂದು ಗುಂಡು ಸೂಜಿ ತಗೊಬನ್ನಿ ಮೇಲೆ ಅಂತ. ಪ್ರೈಸ್ ದ ಲಾರ್ಡ್. ಗುಂಡು ಸೂಜಿ ಏನು ಬ್ರದರ್, ಒಳ್ಳೇದೇ ಏನಾದರೂ ತರ್ತೀನಿ, ಏನು ಬೇಕು ಹೇಳಿ ಅಂತ. ಅಂದರೆ ಅರ್ಥ ಆಗಲಿಲ್ಲ ಅವರಿಗೆ, ಗ್ರಹಿಕೆ ಆಗಲಿಲ್ಲ ಅವರಿಗೆ. ಸುಮಾರು ಜನರದ್ದು ಬದುಕು ಹಿಂಗೇನೆ, ನಮ್ಗೆ ಅರ್ಥ ಆಗಲ್ಲ ದೇವರ ವಾಕ್ಯ. ಎತ್ಕೊ ಬರ್ತೀರಾ ಸೂಜಿ? ಹಲೋ, ಎತ್ಕೊ ಬರ್ತೀರಾ? ಹಲೋ, ಬೆರಳಲ್ಲಿ ಹಾಕಿದ್ದು ಬೆಳ್ಳಿದಾದರೂ ಕಿತ್ಕೊಂಡು ಕಳಿಸ್ತಾರೆ ಎಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದು ಕೀಳುವಾಗ ಚರ್ಮ ಬಂದರೂ ಬಿಡಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು ಮೇಲಕ್ಕೆ ಈ ಬಾಡಿ ಅಂತೂ ಹೋಗಲ್ಲ. ರಕ್ತ ಮಾಂಸಕ್ಕೆ ಸ್ವರ್ಗದಲ್ಲಿ ಜಾಗ ಅಲ್ಲಿಗೆ ಹೋಗೋದು ಒಂದು ಮಾತ್ರ. ಯಾವುದು? ಅದು ಏಸು ಇದ್ರೆ ಅಲ್ಲಿಗೆ, ಇಲ್ಲ ಅಂದರೆ ಲೆಫ್ಟ್ ಟರ್ನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸೊ ಅದರಿಂದ ಈ ಚಿನ್ನ ಬೆಳ್ಳಿ ಇದೇನು ಸೂಚಿಸುತ್ತೆ ಅಂದರೆ, ದೇವರ ಸತ್ಸಂಬಂಧದಲ್ಲಿ ಜೀವಿಸ್ತೇನೆ. ನನ್ನ ಕುಟುಂಬದಲ್ಲಿ ನಾನು, ನನ್ನ ಗಂಡ, ನನ್ನ ಮಕ್ಕಳು, ನಾವೆಲ್ಲರೂ ಕೂಡ ಆಶ್ರಯಿಸ್ಕೊಂಡಿರೋದು ಯೇಸುವನ್ನ. ಅವರು ಸಾಕು ನಮಗೆ, ಅವರು ನಮ್ಮನ್ನು ನಡೆಸ್ತಾರೆ. ಅವರಿದ್ರೆ ಸಾಕು, ಅವರಿದ್ರೆ ನಮಗೆ ಆನಂದ ಇದೆ, ಅವರಿದ್ರೆ ನಮಗೆ ಸಮಾಧಾನ ಇದೆ, ಅವರಿದ್ರೆ ನಮಗೆ ನೆಮ್ಮದಿ ಇದೆ. ಈ ರೀತಿಯ ಬದುಕನ್ನು ಆಯ್ಕೆ ಮಾಡಿಕೊಳ್ಳೋರು ಮೇಲೆ ಬರ್ತಾರೆ. ಬರೀ ಯೇಸುವನ್ನ ಈ ಲೋಕದ ಆಶೀರ್ವಾದಗಳಿಗೆ, ಕೆಲವರು ಕುಟುಂಬದಲ್ಲಿ ಯೇಸುವನ್ನು ಇಷ್ಟಪಡೋದು ಯಾವಾಗ ಗೊತ್ತಾ? ಅವ್ರಿಗೇನು ಬೇಕೋ ಅದು ಪಡ್ಕೊಳಕ್ ಮಾತ್ರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದನ್ನ ಕುಟುಂಬನೂ ಅನ್ನಲ್ಲ, ಅದನ್ನ ವಿಶ್ವಾಸ ಕೂಡ ಅನ್ನಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಜೋರಾಗಿ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಕುಟುಂಬಸ್ಥರು ನೀವು ನಿಜವಾಗಲೂ ದೇವರ ಜೊತೆ ಇರಬೇಕು, ದೇವರ ಅನ್ಯೋನ್ಯತೆಯಲ್ಲಿರಬೇಕು. ಆದ್ದರಿಂದಲೇ ಇಲ್ಲಿ ಕೀರ್ತನೆಗಾರ ದಾವಿದ ಎಷ್ಟು ಚೆನ್ನಾಗಿ ಅನುಭವಿಸಿ ಆತ ಹೇಳ್ತಾನಂದ್ರೆ, 23ನೇ ಕೀರ್ತನೆಗಳಲ್ಲಿ ವಾಕ್ಯ 1 ಓದೋಣ ಯಾರಾದರೂ. 23 ಕೀರ್ತನೆಗಳ ಪುಸ್ತಕ ವಾಕ್ಯ 1. ಪ್ರಭು ಕುರಿಗಾಹಿಯಾಗಿರಲು ನನಗೆ, ನನ್ನ ಕುಟುಂಬಕ್ಕೆ ಕುಂದು ಕೊರತೆಗಳಲ್ಲಿ, ನನ್ನ ಕುಟುಂಬಕ್ಕೆ ಪ್ರಭು ಏನಾಗಿದ್ದಾರೆ? ಕುರಿಗಾಯಿ ಆಗಿದ್ದಾರೆ. ಹಾಲೆಲೂಯ. ಸೊ ಅಲ್ಲಿ ಕುರಿಗಳಿಗೆ ದಾವಿದ, ಆದರೆ ನನ್ನ ಕುಟುಂಬಕ್ಕೆ ಕುರುಬನಾಗಿ ಯಾರಿರಬೇಕು? ಯಾರು? ಜೋರಾಗಿ ಹೇಳಿ, ಯಾರು? ಯಾರು? ಈ ಒಳ್ಳೆಯ ಕುರುಬ ತನ್ನ ಕುರಿಗಾಗಿ ಏನು ಕೊಡ್ತಾರಂತೆ? ತನ್ನ ಪ್ರಾಣವನ್ನೇ ಕೊಡ್ತಾರಂತೆ. ಈ ಕುರುಬ ನನ್ನ ಕುಟುಂಬದ ಕುರುಬನಾದರೆ ನನಗೆ ಕುಂದು ಕೊರತೆಗಳಿದೆಯಾ ಹೇಳಿ? ಅಯ್ಯೋ ದೇವ್ರೆ, ಯಾರು ನೋಡ್ತಾ ಇದ್ದೀರಿ ನೀವು? ಇದೆಯಾ? ಈ ಕುರುಬ ನಿಜವಾಗಲೂ ನನ್ನ ಕುಟುಂಬದ ಕುರುಬನಾದರೆ, ನನ್ನ ಕುಟುಂಬದ ಕುರುಬ ಯೇಸುವಾದರೆ ನನಗೆ ಕುಂದು ಕೊರತೆಗಳು ಇರೋದಿಲ್ಲ. ಇವತ್ತು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ಕುಂದು ಕೊರತೆಗಳು ಇದೆ. ಆದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಕುರುಬ ನನಗೆ ಯೇಸು ಅಲ್ಲ. ನಾನು ಈ ಲೋಕದ ಕುರುಬನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ಲೋಕದ ಯಾವುದೋ ವ್ಯಕ್ತಿಯನ್ನ, ವಸ್ತುಗಳನ್ನ ಕುರುಬನಾಗಿ ಮಾಡಿಕೊಂಡಿದ್ದೀನಿ. ಈ ಲೋಕದ ಕುರುಬ ಬೇರೆ ಯಾರೂ ಅಲ್ಲ, ಸೈತಾನ. ಪರಲೋಕದ ಕುರುಬ, ಆತ್ಮೀಕವಾದ ಕುರುಬ ಯೇಸುವಾಗಿದ್ದಾರೆ. ಆ ಯೇಸು ನನ್ನ ಕುರುಬನಾದರೆ ದೇವರ ವಾಕ್ಯ ಹೇಳುತ್ತೆ, ಪ್ರಭು ನನ್ನ ಕುರಿಗಾಯಿಯಾಗಿರಲು ದಾವಿದ ಕೇಳ್ತಾನೆ, ಕುಂದು ಕೊರತೆಗಳು ಎಲ್ಲಿಯದು ನನಗೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ನಿಜವಾಗಲೂ ನಿಮ್ಮ ಕುಟುಂಬದ ಅರಸ ಅಥವಾ ಪ್ರಭು ಅಥವಾ ಕುರುಬ ಯೇಸುವನ್ನ ಮಾಡಿಕೊಂಡ್ರೆ, ಅಥವಾ ಯೇಸುವನ್ನ ನೀವು ನಿಮ್ಮ ಕುರುಬನಾಗಿ ಸ್ವೀಕಾರ ಮಾಡಿದರೆ, ಖಂಡಿತವಾಗ್ಲೂ ನೀವು ಹೇಳ್ತೀರಾ, ನನ್ನ ಕುರುಬ ಯೇಸುವಾಗಿರುವುದರಿಂದ ಕುಂದು ಕೊರತೆಗಳು ನನಗೆ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕುಂದು ಕೊರತೆಗಳು ಅಂದ ತಕ್ಷಣ ದಯವಿಟ್ಟು ನೀವು ಲೋಕದ ವಿಷಯಕ್ಕೆ ಬರಬೇಡಿ. ಇಲ್ಲಿ ಕುಂದು ಕೊರತೆಗಳು ಇಲ್ಲ ಅಂದರೆ ಆತ್ಮೀಕವಾದ ವಿಷಯದಲ್ಲಿ. ಏನು ಅಂದರೆ, ನಿಮ್ಮ ಪ್ರಭು ಕುರುಬ ಯೇಸುವಾದರೆ, ಕುರುಬನಾದರೆ ನಿಮ್ಮ ಹೃದಯದಲ್ಲಿ ಆನಂದಕ್ಕೆ ಕೊರತೆ
ಕೊರತೆ. ಅಲ್ಲಿ ಗಂಜಿ ಆದರೂ ಕೂಡ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ಕುಡಿದು ತೃಪ್ತಿಯಿಂದ ಸ್ತೋತ್ರ ಮಾಡಿ ಹೃದಯದಲ್ಲಿ ಆನಂದದಿಂದ ಮಲ್ಕೊಳ್ಳಕ್ಕಾಗತ್ತೆ. ಹಾಲೆಲೂಯ, ಹಾಲೆಲೂಯ, ಯೇಸುವೆ ಸ್ತೋತ್ರ. ಸ್ವರವೆತ್ತಿ ಹಾಲೆಲೂಯ. ಒಂದ್ಸರಿ ಹೇಳಿ, ನನ್ನ ಪ್ರಭು ನನ್ನ ಕುಟುಂಬದ ಕುರುಬನಾಗಿದ್ದಾರೆ. ಹೇಳಿ, ನನ್ನ ಪ್ರಭು ನನ್ನ ಕುಟುಂಬದ ಕುರುಬನಾಗಿದ್ದಾರೆ. ನಾವೆಲ್ಲರೂ ಆತನ ಕುರಿಮರಿಗಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಯಾರು ನಿನ್ನ ಕುಟುಂಬದ ಕುರುಬ? ಯಾರು ನಿನ್ನ ಕುಟುಂಬದ ಕುರುಬ? ಯಾರು ನಿನ್ನ ಕುಟುಂಬದ ಕುರುಬ? ಯಾರು? ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ಕುರುಬ ನಿಜವಾಗಲೂ ನಿಮ್ಮ ಕುಟುಂಬದ ಕುರುಬನಾದರೆ ಈ ಕುರುಬ ಕುಂದು ಕೊರತೆಗಳಿಲ್ಲದೆ ನಿಮ್ಮನ್ನು ನಡೆಸ್ತಾರೆ. ವಾಕ್ಯ ಹೇಳುತ್ತೆ, ಅವನು ಕುರುಬನಾದರೆ ಆತನು ನಿನ್ನನ್ನ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸ್ತಾನಂತೆ. ಹಾಲೆಲೂಯ, ಹಾಲೆಲೂಯ. ಈಗ ನೋಡಿ, ಒಂದು ಕುರಿಯನ್ನ ಈ ಚರ್ಚ್ ಕಾಂಪೌಂಡ್ ಒಳಗಡೆ ಬಿಡಿ, ಅದು ಸಂತೋಷ ಪಡುತ್ತಾ ಬೇಜಾರಾಗತ್ತಾ? ಯಾಕೆ? ಹುಲ್ಲೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹುಲ್ಲೇ ಇಲ್ಲ, ಎಲ್ಲಿ ಸಂತೋಷ ಪಡುತ್ತದು? ಅದೇ ಕುರಿಯನ್ನ ಮುಂದೆ ಹೋದ್ರೆ ಕೆರೆ ಇದೆಯಲ್ವಾ, ಇದೆಯೋ ಇಲ್ವೋ? ಮುಂದಲ್ಲೇ ಅದ, ಅಲ್ಲಿ ಕರ್ಕೊಂಡು ಹೋಗ್ಬಿಡಿ, ಅದು ಖುಷಿಯಾಗಿರುತ್ತಾ ಇಲ್ವೋ? ಖುಷಿಯಾಗಿರುತ್ತೆ. ಅದೇ ಪ್ರಕಾರ ಯಾವ ಕುಟುಂಬದಲ್ಲಿ ಯೇಸು ಕುರುಬನಾಗಿರ್ತಾರೋ ಆ ಕುರುಬನು ಆ ಕುಟುಂಬದ ಕೊರತೆಗಳನ್ನ ನೀಗಿಸ್ತಾರೆ. ಯಾವುದರ ಮುಖಾಂತರ ಅಂದ್ರೆ ಆ ಸ್ವರ್ಗದ ಮನ್ನವಾದ ತನ್ನ ವಾಕ್ಯಗಳ ಮುಖಾಂತರ ಅವರ ಹೃದಯಕ್ಕೆ ಬೇಕಾದ ಮನ್ನವನ್ನ ತಿನ್ನಿಸ್ತಾನೇ ಇರ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಂದು ಮರುಭೂಮಿಯಲ್ಲಿ ಇಸ್ರಾಯೇಲ್ ಮಕ್ಕಳು ಆ ಮರುಭೂಮಿಯಲ್ಲಿ ತಿಂದಿದ್ದು ಮನ್ನವನ್ನ. ಆದರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಇರುವ ನಾವೆಲ್ಲರೂ ಕೂಡ ತಿನ್ನುವುದು ಯೇಸು ಕ್ರಿಸ್ತರ ನಿತ್ಯ ಜೀವ ಕೊಡುವ ಅಳಿಯದೇ ಇರತಕ್ಕಂಥ ಜೀವವುಳ್ಳ ವಾಕ್ಯವೆಂಬ ಮನ್ನವನ್ನ. ಈ ಮನ್ನವನ್ನ ತಿಂದವನೇನಾಗಲ್ಲ? ಸಾಯೋದಿಲ್ಲ. ಏನಾಗೋದಿಲ್ಲ? ಏನಾಗೋದಿಲ್ಲ. ಹಾಗಾದ್ರೆ ಗಂಡನಾದ ನೀನು ನಿನ್ನ ಹೆಂಡತಿಗೆ ಏನ್ ಕೊಡಬೇಕು? ಈ ಮನ್ನವನ್ನು ಕೊಡಬೇಕು. ಹೆಂಡತಿಗೆ ಗಂಡ ಈ ಮನ್ನವನ್ನು ಕೊಡಬೇಕು. ಗಂಡ ಹೆಂಡತಿಗೆ ಮನ್ನನ್ನು ಕೊಡಬೇಕು. ನೀವಿಬ್ಬರೂ ಸೇರಿ ನಿಮ್ಮ ಮಕ್ಕಳಿಗೆ ಅಳಿಯದ ಈ ವಾಕ್ಯವೆಂಬ ಮನ್ನವನ್ನ ಕೊಡಬೇಕು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಓದ್ತಿರೋದು ಸ್ವಲ್ಪ. ಹಸಿರು ಗಾವಲುಗಳಲ್ಲೆನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾತ, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನಾತ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ, ಸನ್ಮಾರ್ಗದಲ್ಲಿ ನಡೆಸುವನು ಯೇಸು ತನ್ನ ನಾಮದ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲೂ, ನೀನು ಕುಟುಂಬದಲ್ಲಿ ದೇವರ ವಾಕ್ಯದಲ್ಲಿ ದೇವರನ್ನ ಯೇಸುವನ್ನ ಕುರುಬನಾಗಿ ನೀನು ಅಕ್ಸೆಪ್ಟ್ ಮಾಡಿಕೊಂಡು ಹೋಗುವಾಗ ಕಾರ್ಗತ್ತಲೆಯ ಒಂದು ಸಂದರ್ಭಗಳು, ಒಂದು ಕಹಿಯಾದ ಅನುಭವಗಳು ಬಂದರೂ ಕೂಡ ಅಂಜೆನು ಕೇಡಿಗೆ, ನಾನು ಅಂಜುವುದಿಲ್ಲ ಕೇಡಿಗೆ. ಏಕೆಂದರೆ ಆ ಕಾರ್ಗತ್ತಲೆಯಲ್ಲೂ ಕೂಡ ಆ ಕಾರ್ಗತ್ತಲೆಗಿಂತ ಮಿಗಿಲಾದ ಬೆಳಕು ಯಾರಾಗಿದ್ದಾರೆ? ನನ್ನ ಯೇಸುವಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆ ಕಾರ್ಗತ್ತಲೆಯನ್ನು ಹೋಗಲಾಡಿಸುವ, ಆ ಕತ್ತಲೆಯನ್ನು ದೂರ ಮಾಡುವ ಬೆಳಕು ಯಾರಾಗಿದ್ದಾರೆ? ನನ್ನ ಯೇಸುವಾಗಿದ್ದಾರೆ. ಆದ್ರಿಂದ ದಾವಿದ ಹೇಳ್ತಾನೆ, ಈ ಕಾರ್ಗತ್ತಲೆ ನನಗೆ ಭಯ ಇಲ್ಲ, ಈ ಕತ್ತಲೆ ನನಗೆ ಅಂಜಿಕೆ ಇಲ್ಲ. ಏಕೆಂದರೆ ನನ್ನ ಒಳಗಡೆ ಈ ಕತ್ತಲನ್ನು ಹೋಗಲಾಡಿಸುವ ಬೆಳಕಾದ ಯೇಸು ನನ್ನ ಒಳಗಡೆ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈಗ ಯೇಸು ಕುಟುಂಬದಲ್ಲಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ ಇಲ್ಲದ ಕಾರಣ ಅನೇಕರು ಮುಂದೆ ಕೈ ಚಾಚೋ ಥರ ಆಗ್ಬಿಟ್ಟಿದೆ ಕುಟುಂಬದವರು. ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ಬ್ರದರ್ ಪ್ರೇಯರ್ ಮಾಡಿ, ಸಿಸ್ಟರ್ ಪ್ರೇಯರ್ ಮಾಡಿ, ಮಾಡಿಸ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಇನ್ನು ಕೆಲವರು ಸಿಸ್ಟರ್ ಹತ್ರ, ಫಾದರ್ ಹತ್ರನೋ, ಬ್ರದರ್ ಹತ್ರ, ಸಿಸ್ಟರ್ ಹತ್ರ ಹೋದರೆ ಪರವಾಗಿಲ್ಲ. ಸುಮಾರು ಜನ ಗಿಳಿ ಶಾಸ್ತ್ರದ ಹತ್ರ ಹೋಗ್ಬಿಡ್ತಾರೆ. ಸುಮಾರು ಆ ಗಿಳಿಗೆ ಗೊತ್ತಿಲ್ಲ ಅದು ಎಷ್ಟು ದಿನ ಬದುಕುತ್ತೆ ಅಂತ. ನಿಮ್ಮ ಬದುಕನ್ನು ಏನೇ ಹೇಳ್ಕೊಡ್ತದೆ ಹೇಳಿ ನೋಡೋಣ. ಆ ಶಾಸ್ತ್ರ ಹೇಳೋನು ಅವನಿಗೆ ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅವನಿಗೆ. ನಿಮ್ಮದು ಏನಾದರೂ ಹೇಳೋಕ್ಕಾಗತ್ತಾ? ಒಂದು ವೇಳೆ ಹೇಳಿದ್ರು ಕೂಡ ಅವನಲ್ಲ, ಅವನಲ್ಲಿರುವ ಸೈತಾನ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್. ಸೈತಾನನಿಗೆ ಹೇಳೋಕ್ಕಾಗತ್ತಾ ನಿಮ್ಮ ಪಾಸ್ಟನ್ನು?
ಅಲೋ, ನಿಮ್ಮ ಇಂದಿನ ಜೀವಿತವನ್ನು ಸೈತಾನನಿಗೆ ಹೇಳಕ್ಕಾಗತ್ತಾ? ಇಲ್ಲ. ಬೈಬಲ್ ಓದ್ರಿ ಚೆನ್ನಾಗಿ. ಹೇಳಕ್ಕಾಗತ್ತಾ? ಇಲ್ಲ. ಇಲ್ಲ ನೋಡಿ, ಇಲ್ಲ. ಹೇಳಕ್ಕಾಗತ್ತಾ ಸೈತಾನನಿಗೆ? ಜೇಸಮ್ಮ ಮೈಕ್ಲನೆ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಸೈತಾನನಿಗೆ ನಿನ್ನೆ ನಡೆದ ಕಹಿ ಹೇಳಕ್ಕಾಗತ್ತಾ? 100% ಆಗತ್ತೆ. 100% ಆಗತ್ತೆ. ಆ ಕೆಟ್ಟದನ್ನು ಮಾಡಿದವನು ಮಾಡಿಸಿದವನು ಅವನೇ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನಾವು ನೆನ್ನೆದೇನಾದರೂ ಯಾರಾದರೂ ಹೇಳ್ಬಿಟ್ರೆ ಎಂತ ಪವರ್ಫುಲ್ ಈ ಬ್ರದರ್, ಅಯ್ಯೋ ಹೋಗ್ಬಿಡ್ಬೇಡ್ರಿ ಹಂಗೆ. ಪ್ರೈಸ್ ದಿ ಲಾರ್ಡ್. ಏನಾದರೂ ಅರ್ಥ ಆಗ್ತಿದ್ಯಾ? ಹೋಗ್ಬೇಡ್ರಿ. ಇನ್ನೊಂದೇನು ಗೊತ್ತಾ? ಪವಿತ್ರಾತ್ಮರು ನನ್ನ ತಪ್ಪನ್ನು ಹೇಳಿ ನನ್ನನ್ನು ಕುಂದಿಸುವ ಆತ್ಮರಲ್ಲ. ಒಂದು ವೇಳೆ ಪವಿತ್ರಾತ್ಮರು ನನ್ನ ತಪ್ಪನ್ನು ಹೇಳಿದರೆ ಹೆಂಗೆ ಹೇಳ್ತಾರೆ ಗೊತ್ತಾ? ಮಾಡಿದೀಯಾ, ಯೇಸುವಿನ ರಕ್ತದಿಂದ ನಿನ್ನನ್ನು ತೊಳೆದಿದ್ದೀನಿ, ಭಯಪಡಬೇಡ, ಅದನ್ನು ಬಿಟ್ಟು ಬಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇದಾಗಿರುತ್ತೆ ಯೇಸುವಿನ ಸಂದೇಶ. ನಿನ್ನೆನ್ನೆ ಮಾಡಿದಲ್ವಾ, ನೀನು ಹಾಳಾಗೋಗ್ತೀಯಾ ಅಂತ ಭಯಪಡಿಸ್ತಾರಲ್ವಾ, ಅದು ದೇವರಾತ್ಮ ಅಲ್ವೇ ಅಲ್ಲ. ಆದ್ದರಿಂದ ಕೌನ್ಸಿಲರ್ ಯಾರು ಅಂದರೆ, ಬೆಸ್ಟ್ ಕೌನ್ಸಿಲರ್ ಪವಿತ್ರಾತ್ಮರು, ದೇವರ ವಾಕ್ಯ. ಕೌನ್ಸಿಲಿಂಗ್ ಹೆಂಗಾಗ್ಬೇಕು ಗೊತ್ತಾ? ಸಮಾರ್ಯದ ಮಗಳಿಗಾದಂಗೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಒಂದೊಂದು ಮಾತುಗಳು ನಿಮ್ಮ ಕುಟುಂಬದಲ್ಲಿ ಅದೆಂಥ ವಿಷಯದ ಬೇರಿರಲಿ, ಆ ವಾಕ್ಯಗಳೆಲ್ಲವನ್ನು ತೆಗೆದಾಕತ್ತೆ. ಬಾವಿ ಕಟ್ಟೆ ಮೇಲೆ ಕುಳಿತುಕೊಂಡಿದ್ದಂಥ ಯೇಸು ನೀರಿಗೋದ ಸಮಾರ್ಯದ ಹೆಣ್ಣನ್ನು ನೋಡಿ, ಏಯ್ ನಿನ್ನ ಬದುಕು ನನಗೆ ಗೊತ್ತಿಲ್ವಾ, ಹೇಳ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಹಿಂಗೇನಾ ಹೆಂಗೆ ಸ್ಟಾರ್ಟ್ ಮಾಡಿದ್ರು? ಅಮ್ಮ ಸ್ವಲ್ಪ ನೀರು ಕೊಡು. ನೋಡಿ ಯೇಸುವಿನ ದಾರಿ ಹೆಂಗಿರುತ್ತೆ. ಅಮ್ಮ ನಾನು ಸ್ವಲ್ಪ ನೀರು ಕೊಡು. ಹೋಗಪ್ಪ, ನೀನು ಯಹೂದ್ಯನು, ನಾನು ಸಮಾರ್ಯದವಳು, ನಮಗೂ ನಿಮ್ಗೆ ಅಡ್ಜಸ್ಟ್ ಆಗಲ್ಲ. ಯೇಸು ಮೆತ್ತಿಗೆ, ನಾನು ಕೊಡೋ ನೀರು ಕುಡಿದ್ರೆ ನಿನಗೆ ಯಾವತ್ತೂ ದಾಹ ಆಗಲ್ಲ. ಇವಳು ಖುಷಿ ಆಗ್ಬಿಡ್ತು. ಅಯ್ಯೋ, ಈ ಬಾವಿಗೆ ಬರೋದು ತಪ್ಪುತ್ತೆ, ಈ ಮರಿಯನ್ನು ಪಳೆದವ್ರ ಹತ್ರ ಉಗಿಸ್ಕೊಳ್ಳೋದು ತಪ್ಪುತ್ತೆ ಅಂತ ನೀರು ಕೊಟ್ಬಿಡು, ನಾನು ಮನೇಲೇ ಇದ್ದು ಬಿಡ್ತೀನಂತ ಇವಳು. ಪ್ರೈಸ್ ದಿ ಲಾರ್ಡ್. ಅವಳು ಗೊತ್ತಿಲ್ಲ ಪವಿತ್ರಾತ್ಮರೇ ಆ ಜೀವಜಲ ಅಂತ, ಇವಳು ಗೊತ್ತಿರಲಿಲ್ಲ. ಯಾವ ರೀತಿ ಮಾತಾಡ್ತಾರೆ ನೋಡಿ. ಅವಳೊಳಗಡೆ ಗಾಯಗಳಿತ್ತ? ಅಲೋ, ಇತ್ತ? ನೋವಿತ್ತ? ಇನ್ನರ್ ವುಂಡ್ಸ್ ಅಂತಾರಲ್ವಾ, ಪೂರ್ತಿ ಗಾಯಗಳೇ ಒಳಗಡೆ. ನಾನು ಪ್ರೀತಿ ಮಾಡ್ತೀನಂತ ನನ್ನನ್ನು ನಂಬಿದ್ಲು, ನಾನು ಕೈ ಕೊಟ್ಟೆ. ಈ ಸಚಿನ್ ನಂಬಿದ್ಲು, ಆತನೂ ಕೈ ಕೊಟ್ಟ. ಇವ್ರು ಯಾರನ್ನ ನಂಬಿದ್ರು, ಅವರು ಕೈ ಕೊಟ್ಟರು. ಎಲ್ಲ ಕೈ ಕೊಟ್ಟಿದ್ದೆ, ಒಳಗಡೆ ಫುಲ್ ಗಾಯಗಳು, ಯಾರನ್ನೂ ನಂಬದ ಅವಸ್ಥೆ. ಆದರೆ ವಾಕ್ಯವಾದ ಯೇಸು ಅವಳಲ್ಲಿದ್ದ ನೋವನ್ನು, ಗಾಯವನ್ನು, ಒಂದೊಂದೇ ಮಾತನ್ನು ಹೇಳಿ ಎಲ್ಲವನ್ನ ತೆಗೆದುಹಾಕಿದ್ರು. ಒಳಗಡೆ ಇದ್ದಿದ್ದೆಲ್ಲ ತೆಗೆದು ಹೋಯ್ತು. ಒಳಗಡೆ ಏನು ತುಂಬಿಕೊಳ್ತು? ಯಾರು ತುಂಬಿಕೊಂಡ್ರು? ಪವಿತ್ರಾತ್ಮರು. ಯೇಸು ತುಂಬಿಕೊಂಡ್ರು. ಯೇಸು ತುಂಬಿಕೊಂಡ್ಮೇಲೆ ಓಡೋದ್ಲು ಅವಳು. ಪ್ರೈಸ್ ದಿ ಲಾರ್ಡ್. ಊರು ಬಿಟ್ಟ ಊರೊಳಕ್ಕ? ಎಲ್ಲಿ ಮೊದಲು ಹೋಗ್ತಾ ಇದ್ಲಾ? ಹೋಗ್ತಾ ಇರಲಿಲ್ಲ. ಇದಾಗಬೇಕು ಕುಟುಂಬದಲ್ಲಿ, ಗಂಡ ಹೆಂಡತಿಯಲ್ಲಿ. ಒಂದು ವೇಳೆ ಸರಿ ಇಲ್ವಾ, ವಾಕ್ಯದ ಮುಖಾಂತರ, ವಾಕ್ಯದ ಮುಂದೆ ಕುತ್ಕೊಳ್ಳಿ. ಸತ್ಯ ಶುಭ ಸಂದೇಶವನ್ನು ಸಾರುವ ಜಾಗಗಳಿಗೆ ಹೋಗಿ, ಅದೆಲ್ಲಾದರೂ ಆಗಿರಲಿ, ಶುಭ ಸಂದೇಶ ಸಾರಲ್ಪಡಬೇಕು. ಬೇರೆ ಬೇರೆ ಅಲ್ಲ, ಶುಭ ಸಂದೇಶ ಸಾರಲ್ಪಡಬೇಕು. ಆ ಶುಭ ಸಂದೇಶ ಸಾರಲ್ಪಡುವಾಗ ಕುಟುಂಬದಲ್ಲಿ ನಿಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ದೇವರ ವಾಕ್ಯ ಒಂದೊಂದೇ ವಿಷದ ಬೇರನ್ನು ತೆಗೆದುಹಾಕಿ ನಿಮ್ಮೊಳಗಡೆ ಪವಿತ್ರಾತ್ಮರನ್ನು ತುಂಬಿಸ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಓಕೆ, ಓದಮ್ಮ ಅದನ್ನ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ನಿನ್ನ ವಾಕ್ಯ, ಪರಿಶುದ್ಧಾತ್ಮರು ನನಗೆ ಧೈರ್ಯವನ್ನ ಕೊಡುತ್ತಾರೆ. ಮುಂದೆ, ಕಾಣೆನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಕಾಣೆನೆಂದಿಗೂ ನಾನು ದಿಗಿಲೆನು, ನೀನಿರಲು ನನ್ನೊಂದಿಗೆ. ನೀನಿರಲು ನನ್ನ ಕುಟುಂಬದಲ್ಲಿ ನನಗೆ ಭಯ ಇರೋದಿಲ್ಲ. ಯಾರಿರುವಾಗ? ಜೋರಾಗಿ, ಯಾರಿರುವಾಗ? ಯಾರಿರುವಾಗ? ಕೆಲವರು ಹೇಳ್ತಾರೆ, ಪ್ರೇಯರ್ అంటే నాకు ಪ್ರಾಣಂ ಬ್ರದರ್. ಪ್ರೇಯರ್ ಅಂದರೆ ಪ್ರಾಣ, ಪ್ರೇಯರ್ ಬಿಟ್ಟರೆ ನಮ್ಮ ಜೀವನನೇ ಇಲ್ಲ. ಹೌದಾ? ಸರಿ. ಧ್ಯಾನದಿಂದ ಆಚೆ ಹೋದಾಗ ಗೊಳು ಅಂತಳು, ಯಾಲ್ನೋ నాకు హృదయంలా సమాధానమే లేదు.
ಸಮಾಧಾನನೇ ಇಲ್ಲ, ನೆಮ್ಮದಿನೇ ಇಲ್ಲ, ಮತ್ತೆ ದಿಗಿಲಿಲ್ಲ ಅಂತ ಅಲ್ಲಿ ಹೇಳಿದ್ದು. ಪ್ರೈಸ್ ದಿ ಲಾರ್ಡ್. ಸೊ ಯಾರಾದರೂ ಕನ್ಫೆಷನ್ಗೆ ಇದ್ದೀರಾ, ಪಾಪ ನಿವೇದನೆಗೆ ಇದ್ದೀರಾ? ದಯವಿಟ್ಟು ಯಾರಾದರೂ ಪಾಪ ನಿವೇದನೆಗೆ ಇದ್ದರೆ ಹೋಗಿ ಅಲ್ಲಿ ಕ್ಯೂ ನಿಂತ್ಕೋಬೇಡಿ, ಒಂದು ಸ್ವಲ್ಪ ಜನ ಹೋಗ್ಬೋದು. ಪಾಪ ನಿವೇದನೆಗೆ ಯಾರಾದರೂ ಪ್ರಿಪೇರ್ ಆಗಿದ್ದರೆ, ಸಿದ್ಧರಾಗಿದ್ದರೆ, ನಿಜವಾದ ಪಶ್ಚಾತ್ತಾಪ ಪಟ್ಟಿದ್ರೆ ನೀವು ಹೋಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ. ಸುಮ್ಮನೆ ಮಾಡಬೇಡಿ. ಯಾಕಂದರೆ ಮಾನಸಾಂತರ ಪಡದೆ, ಪಶ್ಚಾತ್ತಾಪ ಪಡೆದು, ಇನ್ನೊಂದು ಏನು ಗೊತ್ತಾ, ನೀವು ಪಶ್ಚಾತ್ತಾಪ ಪಡಬೇಕಾದ್ರೆ ಕ್ರಿಸ್ತನ ಪ್ರೀತಿ ನಿಮ್ಮೊಳಗಡೆ ಅನುಭವ ಆಗಬೇಕು, ಶಿಲುಬೆ ಯಾತನೆ ನಿಮ್ಮೊಳಗಡೆ ಅನುಭವ ಆಗಬೇಕು. ನನಗಾಗಿ ಇಷ್ಟು ಘೋರವಾದ ಯಾತನೆಯನ್ನು ಯೇಸು ಅನುಭವಿಸಿದ್ರ ಅನ್ನುವ ಆ ಒಂದು ವೇದನೆ ನಿನ್ನೊಳಗಡೆ ಆಗಬೇಕು. ಆಗ ಮಾತ್ರನೇ ಒಳ್ಳೆ ಪಾಪ ನಿವೇದನೆ ಆಗತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಸ್ವರವೆತ್ತಿ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಸೊ ಆದ್ದರಿಂದ ಈ ಒಂದು ಯೇಸು ನನ್ನ ಕುಟುಂಬದ ಕುರುಬನಾಗಿದ್ದಾಗ ಕುಂದುಕೊರತೆ ಇರೋದಿಲ್ಲ, ನಮಗೆ ಕುಂದುಕೊರತೆ ಇರೋದಿಲ್ಲ. ಯಾಕೆಂದ್ರೆ ಹೃದಯಕ್ಕೆ ಬೇಕಾದ ಆಹಾರ ದೇವರ ವಾಕ್ಯ ತಿನ್ನಿಸ್ತಾನೆ ಇರ್ತಾರೆ, ಹೃದಯಕ್ಕೆ ಬೇಕಾದ ಜೀವಜಲ ಪವಿತ್ರಾತ್ಮರನ್ನ ವಾಕ್ಯದ ಮುಖಾಂತರ ತುಂಬಿಸ್ತಾನೆ ಇರ್ತಾರೆ. ನಮಗೆ ಕೊರತೆ ಇರೋದಿಲ್ಲ, ನಮಗೆ ಟೆನ್ಷನ್ ಇರೋದಿಲ್ಲ, ಆರಾಮಾಗಿರ್ಬೋದು. ಹಾಲೆಲೂಯಾ, ಹಾಲೆಲೂಯಾ. ಸೊ ಈಗ ಅವರು ನನ್ನ ಕುರುಬನಾಗಿದ್ದಾಗ ನನ್ನ ಅಂತರಂಗ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 3ನೇ ಅಧ್ಯಾಯ 12ನೇ ವಾಕ್ಯ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ. ನೀವು ದೇವರಿಂದ ಆಯ್ಕೆಯಾದವರು. ಓಕೆ, ಒಂದ್ಸರಿ ನನ್ನ ಜೊತೆ ಕೈ ಮೇಲೆ ಮಾಡಿ ಹೇಳಿ ಎಲ್ಲರೂ ಕೂಡ, ನಾನು 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 ದೇವರಿಂದ ದೇವರಿಂದ ಆಯ್ಕೆಯಾದವನು, ಆಯ್ಕೆಯಾದವಳು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಒಂದೊಂದು ಕುಟುಂಬವನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ? ಜೋರಾಗಿ, ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ? ಓಕೆ, ಆಮೇಲೆ ದೇವರಿಗೆ ಪ್ರಿಯವಾದವರು. ದೇವರಿಗೆ ಏನಾದವರು? ಪ್ರಿಯರಾದವರು. ಆಮೇಲೆ ದೇವರ ಸ್ವಂತ ಜನರು. ದೇವರ, ಜೋರಾಗಿ, ದೇವರ ಸ್ವಂತ ಜನರು. ಆಮೇಲೆ ಹೀಗಿರಲಾಗಿ ನೀವು ದೇವರಿಂದ ಆಯ್ಕೆಯಾದವರು ಮೊದಲು, ಎರಡನೇದು ದೇವರಿಗೆ ಪ್ರಿಯರಾದವರು, ಮೂರನೇದು ದೇವರ ಸ್ವಂತ ಜನರು. ನೀವು ಆಗಿರೋದ್ರಿಂದ, ನಾನು ನೀವು ಆಗಿರೋದ್ರಿಂದ ಕನಿಕರ. ಏನು? ಯಾರಲ್ಲಿ? ಯಾರಲ್ಲಿ? ನನ್ನಲ್ಲಿ. ಏನಿರ್ಬೇಕಂತೆ? ನಿಮ್ಮ ಮನೆಯಲ್ಲಿರೋರ ಮೇಲೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನ ಮನೆಯಲ್ಲಿರೋರ ಮೇಲೆ ಕನಿಕರ ನನಗೆ ಬಂದೇ ಬರುತ್ತೆ, ನನ್ನ ಮಕ್ಕಳ ಮೇಲೆ ನನ್ನ ಕನಿಕರ ಬಂದೇ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ಕುಟುಂಬದಲ್ಲಿ ಗಂಡ ಹೆಂಡತಿ ನಿಮ್ಮಲ್ಲಿ ಈ ಒಂದು ಸ್ವಭಾವಗಳು, ಈ ಒಂದು ಆಭರಣಗಳು ನೀವು ತುಂಬಿಸ್ಕೊಂಡ್ರೆ ನಿಮ್ಮ ಕುಟುಂಬ ಪರಲೋಕದ ಕುಟುಂಬವಾಗತ್ತೆ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ಗಂಡ ಹೆಂಡತಿ ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಗಂಡ ಹೆಂಡತಿಯಲ್ಲಿ ನಿಜವಾದ ಒಂದು ಆಭರಣಗಳು ಕುಟುಂಬಸ್ಥರಲ್ಲಿ ಇರಬೇಕಾದದ್ದು ಇದೇನೆ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈಗಿರಲಾಗಿ ಗಂಡನೇ ಹೆಂಡತಿಯೇ ನಿಮ್ಮಲ್ಲಿ ಕನಿಕರ, ಕನಿಕರ, ದಯೆ, ದಯೆ, ದೀನತೆ, ದೀನತೆ, ವಿನಯಶೀಲತೆ, ವಿನಯಶೀಲತೆ, ಶಾಂತಿ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಸಹನೆ ಎಂಬ ಸದ್ಗುಣಗಳೇ ಏನಾಗಿರಲಿ? ನಿಮ್ಮ ಆಭರಣಗಳಾಗಿರಲಿ. ಏನಾಗಿರ್ಲಿ? ಯಾರ ಆಭರಣ? ಗಂಡನ ಹೆಂಡತಿಯ ಆಭರಣ ಏನಾಗಿರ್ಬೇಕು? ಇಲ್ಲಿ ಏನು ಬರೆದಿದ್ದಾರ ಪವಿತ್ರ ಆತ್ಮರು ಅದಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಆಭರಣ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೇನೋ ಹೇಳಿ? ನಾವು ಧರಿಸಿಕೊಳ್ಳುವ ಬಂಗಾರದ ಆಭರಣಗಳು. ಆದ್ರಿಂದ ನಿಮ್ಮ ಕುಟುಂಬ ಏನು ಚೆನ್ನಾಗಿರಲ್ಲ, ಅದರಿಂದ ಶಾಂತಿನೂ ಹೋಗುತ್ತೆ, ಸಮಾಧಾನನೂ ಹಾಳಾಗೋಗುತ್ತೆ. ಆದರೆ ನಿಮ್ಮ ಅಂತರಂಗದಲ್ಲಿ ಈ ಆಭರಣಗಳನ್ನು ಧರಿಸ್ಕೊಂಡು ನೋಡಿ. ಹಾಲೆಲೂಯಾ, ಹಾಲೆಲೂಯಾ. ಈ ಆಭರಣಗಳು ನಿಮ್ಮಲ್ಲಿದ್ದರೆ ಪ್ರಿಯ ಸಹೋದರ ಸಹೋದರಿ, ಮುಂದಿನ ಕಾರ್ಯ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಈ ವಾಗ್ದಾನಗಳೆಲ್ಲ ನಿಮ್ಮಲ್ಲಿ ನೆರವೇರುತ್ತೆ. ಓದಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಈ ಮೇಲಿನ ಆಭರಣಗಳು ನಿಮ್ಮ ಒಳಗಡೆ ಇದ್ರೆ ಗಂಡ ಹೆಂಡತಿಯನ್ನು ಸೈರಿಸ್ಕೊಳ್ತಾನೆ, ಹೆಂಡತಿ ಗಂಡನನ್ನ ಸೈರಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ಹುಡುಕೋದಲ್ಲ,
ಏನು ಈ ಕಡೆಯಿಂದ ಏನು ಶುರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಆಭರಣಗಳು ನಿಮ್ಮೊಳಗಡೆ ಇದ್ರೆ ದೇವರ ವಾಕ್ಯ ಹೇಳುತ್ತೆ, ಒಬ್ಬರನ್ನೊಬ್ಬರು ನೀವು ಸೈರಿಸಿಕೊಳ್ತೀರಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೆಂತ ತಪ್ಪೆ ಮಾಡಿರ್ಲಿ ಗಂಡ, ಅದೆಂತೆ ತಪ್ಪ ಮಾಡಿರ್ಲಿ, ಇವರಲ್ಲಿ ಪವಿತ್ರಾತ್ಮರು ಇರುವ ಕಾರಣ, ದೇವರ ವಾಕ್ಯದಲ್ಲಿ ಪ್ರಭು ಯೇಸು ಇವರ ಕುರುಬನಾದ ಕಾರಣ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರು ತಪ್ಪು ಮಾಡಿದ್ರೆ ಎಲ್ಲ ಯಾರೋ ಒಬ್ರು, ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ತಪ್ಪು ಮಾಡಿದಾಗ ತಪ್ಪು ಮಾಡದೇ ಇರತಕ್ಕಂಥ ಗಂಡ, ತಪ್ಪು ಮಾಡದೇ ಇರತಕ್ಕಂಥ ಹೆಂಡತಿ ಏನ್ ಮಾಡ್ತಾರೆ ಗೊತ್ತಾ? ಆ ಗಂಡನನ್ನ ಹೆಂಡತಿನ ನೋಡಲ್ಲ, ಯೇಸುವನ್ನು ನೋಡ್ತಾರೆ. ಯಾರನ್ನು ನೋಡ್ತಾರೆ? ಜೋರಾಗೇಳಿ, ಯಾರನ್ನ? ಯೇಸುವನ್ನ ನೋಡಿ ಏನ್ ಮಾಡ್ಬೋದು ಅವ್ರು? ಹೇಳಿ, ನೀವೇ ಹೇಳಿ ನೋಡೋಣ. ಪಾಪಿಯಾಗಿ ಆತ್ಮದಲ್ಲಿ ಸತ್ತು ಹೋದ ನನ್ನನ್ನ ಕ್ಷಮಿಸಿ ನಿನ್ನ ಮಗನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀಯಲ್ಲಪ್ಪ ನನ್ನನ್ನ. ಈ ಮಗ ತಪ್ಪು ಮಾಡಿದಾನೆ, ಗಂಡ, ಈ ಹೆಂಡತಿ ತಪ್ಪು ಮಾಡಿದ್ದಾಳೆ, ನೀನ್ ನನ್ನನ್ನು ಕ್ಷಮಿಸಿದೀಯ, ನಾನು ಕೂಡ ಕ್ಷಮಿಸ್ಬಿಡ್ತೇನಪ್ಪ. ಪ್ರೈಸ್ ದ ಲಾರ್ಡ್. ಆಗತ್ತಾ ಇಲ್ವೋ? ಆಗ್ಬೇಕೋ ಬೇಡವೋ? ಇಲ್ಲ, ಆಗಬೇಕು, ಮಾಡ್ಕೋಬೇಕು. ಅದಾಗೋದು ಯಾವಾಗ ಅಂದ್ರೆ ನಿಮ್ಮ ಶಕ್ತಿಯಿಂದಲ್ಲ, ನಿಮ್ಮ ಪ್ರಯತ್ನದಿಂದಲೂ ಅಲ್ಲ. ಇಲ್ಲಿ ಮೇಲೆ ಹೇಳಿದ್ರಲ್ವಾ, ದೇವರ ವಾಕ್ಯ ನಿಮ್ಮಲ್ಲಿದ್ರೆ, ಪವಿತ್ರಾತ್ಮರು ನಿಮ್ಮಲ್ಲಿದ್ರೆ, ಕನಿಕರ ಇರ್ತದೆ, ದೀನ ದಯಾಳತೆ ಇರ್ತದೆ, ಎಲ್ಲ ಇರ್ತದೆ. ಅದಿದ್ದಾಗ ಒಬ್ಬರ ಮೇಲೆ ತಪ್ಪು ಹೊರಿಸ್ಬೇಕು ಅನ್ನುವ ಒಂದು ಕಾರಣ ಇದ್ರೂ ಕೂಡ ನೀವು ಹೊರಿಸಕ್ಕೆ ಹೋಗೋದಿಲ್ಲ. ನೀವು ಸಹಿರಿಸ್ಕೊಳ್ತೀರಾ, ತಾಳ್ಮೆಯಿಂದ ಇರ್ತೀರಾ, ನೀವು ಜಗಳ ಮಾಡೋದಿಲ್ಲ, ಗಲಾಟೆ ಮಾಡೋದಿಲ್ಲ. ಯಾಕೆಂದ್ರೆ ಇನ್ನೊಂದೇನು ಗೊತ್ತಾ? ಈಕೆ ಯಾರು ಕೊಟ್ಟಿದ್ದು ನನಗೆ? ಅಯ್ಯೋ ದೇವ್ರೆ, ಯಾರು? ಅಬ್ಬಾ ಸ್ತೋತ್ರ. ಯಾರು ಕೊಟ್ಟಿದ್ದು? ಗಂಡನನ್ನು ಕೊಟ್ಟಿದ್ದು ಯಾರು? ಇಬ್ಬರನ್ನ ಆಶೀರ್ವಾದ ಮಾಡಿದ್ದು ಯಾರು? ಅಲ್ವಾ? ಈಗ ನಿಮಗೆ ಆ ಸತ್ಯದ ಅರಿವು ಆದಾಗ ಖಂಡಿತವಾಗ್ಲೂ ಅವರನ್ನ ನೀವು ಕೀಳಾಗಿ ನೋಡೋದಿಲ್ಲ, ಅವರಿಗೆ ಗೌರವವನ್ನು ಕೊಡ್ತೀರಾ, ಮರ್ಯಾದೆ ಕೊಡ್ತೀರಾ. ಯಾಕಂದ್ರೆ ಇವರು ದೇವ್ರು ಕೊಟ್ಟಿದ್ದು, ಇವರು ದೇವ್ರು ಕೊಟ್ಟಿದ್ದು. ಸೊ ಆದ್ದರಿಂದ ನಾನು ಸಹಿಸ್ಕೋಬೇಕು ಅಂತೇಳಿ ಕನ್ಫರ್ಮ್ ಆಗಿರುತ್ತೆ ನಿಮ್ಮ ಅಂತರಂಗದಲ್ಲಿ. ನೀವು ಸೈರನೆ ಉಳ್ಳವರಾಗಿರ್ತೀರಾ. ಹಾಲೆಲೂಯ, 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 ಹಾಲೆಲೂಯ. ಸೊ ಓದೋಣ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ನೋಡಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣ ಇದ್ದರೂ ನೋಡಿ, ಈ ಲೋಕದಲ್ಲಿ ಯಾರೂ ಒಳ್ಳೆಯವರಲ್ಲ, ಒಬ್ಬರು ಮಾತ್ರ ಒಳ್ಳೆಯವರು. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಗಂಡ ಹೆಂಡತಿ ನಿಮ್ಮಿಬ್ಬರ ಮಧ್ಯೆ ಒಂದೊಂದು ಸಾರಿ ತಪ್ಪು ಹೊರಿಸಲಿಕ್ಕೆ ಕಾರಣ ಇರುತ್ತೆ, ತಪ್ಪು ಮಾಡಿರ್ತಾರೆ. ಆದರೂ ಕೂಡ ದೇವರ ನಾಮದ ನಿಮಿತ್ತ ತಪ್ಪು ಹೊರಿಸಲು ಕಾರಣವಿದ್ದರೂ ಕೂಡ ಏನ್ ಮಾಡಿಬಿಡಿ. ಕ್ಷಮೆ ಹೆಂಗಿರ್ಬೇಕು ಮುಂದೆ ನೋಡೋಣ, ಇರಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ಯಾರು ಕ್ಷಮಿಸಿದಂತೆ ಕ್ಷಮಿಸ್ಬೇಕಂತೆ? ಪ್ರಭು ಯೇಸು. ಜೋರಾಗಿ, ಯಾರು ಕ್ಷಮಿಸಿದಂತೆ? ಒಂದೊಂದ್ಸರಿ ನಾವು ಬಹಳ, ಈ ಕರೆಸ್ಮ್ಯಾಟಿಕ್ ಅವರೆಲ್ಲ ಬಹಳ ಬುದ್ಧಿವಂತರು ಜಾಸ್ತಿ, ಈ ಪ್ರೇಯರ್ ಅಲ್ಲಿ ಇರೋರೆಲ್ಲ ಬಹಳ ಬುದ್ಧಿವಂತರು. ದೇವ್ರ ವಾಕ್ಯ ಕೇಳಿಸ್ಕೊಂಡಿದ್ದೀನಿ, ನನ್ನ ಗಂಡನಿಗೆ ಹೆಂಡತಿಗೆ ನಾನು ಕ್ಷಮೆ ಕೊಟ್ಟು ಬಿಡಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತೇಳಿ ಅವರು ದೇವ್ರ ವಾಕ್ಯ ಕೇಳಿಸ್ಕೊಂಡಿದ್ದೀನಿ ರೀ, ಕ್ಷಮೆ ಕೊಟ್ಟಿದ್ದೀನಿ ರೀ ಅಂತೇಳಿ ಗಂಡ ಹೆಂಡತಿ ಇಬ್ರು ಹೇಳ್ಕೊಳ್ತಾರೆ. ಒಂದು ವಾರನೋ ತಿಂಗಳು ಆದಮೇಲೆ ಏನಾದರೂ ಒಂದು ಸಣ್ಣ ಘಟನೆ ಆಗತ್ತೆ. ಆ ಘಟನೆ ಆದಾಗ ನಾವೇನು ಮಾಡ್ತೀವಿ ಹೇಳಿ? ಅವತ್ತು ಕ್ಷಮಿಸಿದ್ದೀನಿ, ಮತ್ತೆ ಅದೇ ಮಾಡ್ತಾ ಇದ್ದೀಯಾ ಅಂತ ನಾವು ಮಾತಾಡ್ತೀವಿ. ಹೌದಾ? ಹಾಗಾದ್ರೆ ನೀನು ಏನು ಮಾಡಲಿಲ್ಲ? ಅವತ್ತು ಕ್ಷಮಿಸಿದ್ದು ನಿಜ ಆಗಿದ್ರೆ ಅದನ್ನು ಮತ್ತೆ ನೀನು ಹೇಳ್ತಾ ಇದ್ವಾ? ಸುಮ್ಮನೆ ಎಲ್ಲ ಬೂಟಾಟಿಕೆ, ಡ್ರಾಮಾ ಥರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಭು ಹೇಗೆ ನಿನ್ನನ್ನು ನನ್ನನ್ನು ಕ್ಷಮಿಸಿದ್ದಾರೋ ಹಾಗೆ ಕುಟುಂಬದಲ್ಲಿ ಗಂಡ ಹೆಂಡತಿ ನೀವಿಬ್ಬರು ಕ್ಷಮೆ ಕೊಡೋರಾಗಬೇಕು. ಯಾವ ರೀತಿ? ಪ್ರಭು ಯೇಸು ಕ್ಷಮಿಸಿದಂತೆ. ಪ್ರಭು ಯೇಸುವಿನ ಮುಂದೆ ನಿಂತ್ಕೊಳ್ಳಿಕ್ಕೆ ನನಗೆ 1% ಕೂಡ ಅರ್ಹತೆ ಇಲ್ಲ. ನಿಮ್ಗೆ ಯಾರಿಗಾದ್ರು ಇದ್ರೆ ನಿಂತ್ಕೊಳ್ಳಿ. ಪ್ರಭು ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ ಆ ಪ್ರಾಣ ಕೊಡ್ಲಿಕ್ಕೆ ನನ್ನಲ್ಲಿ 1% 10% ಅರ್ಹತೆ ಇತ್ತು ಅಂತ ಹೇಳುವವರು ಯಾರಾದರೂ ಇದ್ರೆ ನಿಂತ್ಕೊಳ್ಳಿ. ಇದ್ವಾ? ನನಗಂತೂ ಇಲ್ಲ. ಝೀರೋಗಿಂತ ಝೀರೋ. ಅಂತ ಝೀರೋ ಆಗಿದ್ದ ನನಗಾಗಿ ಯೇಸು ಪ್ರಾಣ ಕೊಟ್ಟು ಕ್ಷಮೆ ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅವರು ಪರಿಶುದ್ಧರು, ನಾನು
ಪಾಪಿ. ಈಗ ನಾನು ಪಾಪಿನೇ, ನನ್ನ ಹೆಂಡತಿನೂ ಪಾಪಿನೇ. ಪ್ರೈಸ್ ದ ಲಾರ್ಡ್. ಪರಿಶುದ್ಧರೇ ನನ್ನನ್ನು ಕ್ಷಮಿಸಿರುವಾಗ ನಾನು ನನ್ನ ಹೆಂಡತಿ ನಾವೆಲ್ಲ ಆದಾಮನಿಂದ ಹುಟ್ಟಿದವರು. ದೇವರ ಕೃಪೆಯಿಂದ, ಅವರ ಶಿಲುಬೆಯ ಮರಣದಿಂದ, ಅವರ ರಕ್ತಧಾರೆಯಿಂದ ಈಗ ನಾವು ಆದಾಮನ ಸಂತತಿ ಅಲ್ಲ, ಬದಲಾಗಿ ಈಗ ಯೇಸುವಿನ ಸಂತತಿಯಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಅವರ ಕರುಣೆಯಿಂದ ನಾನು ಈಗ ಅಲ್ಲಿಂದ ಬಿಡುಗಡೆಯಾಗಿದ್ದೇನೆ. ಸೊ ಅವರು ನನಗೆ ಕ್ಷಮೆ ಕೊಟ್ಟಿದ್ದರಿಂದ ನಾನು ಬದುಕಿದ್ದೇನೆ. ಇಂಥ ಕ್ಷಮೆಯನ್ನು ಪಡೆದು ನನ್ನ ಹೆಂಡತಿನ ನಾನು ಕ್ಷಮಿಸಲಿಲ್ಲ ಅಂದರೆ ನಾನು ಯಾವ ದೇವರ ಮಗ? ಯೇಸುವನ್ನು ಪಡೆದ ಹೆಂಡತಿ ನಿಜವಾಗ್ಲೂ ನಿನಗೆ ದೇವರು ಕೊಟ್ಟ ಗಂಡನನ್ನ ನೀನು ಕ್ಷಮಿಸಲಿಲ್ಲ ಅಂದರೆ ನೀನು ಯಾವ ಥರ ಹೆಂಡತಿ, ಯಾವ ಥರ ದೇವ್ರ ಮಗಳು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಗಂಡ ಹೆಂಡತಿಯ ಜೀವನ ಮಕ್ಕಳಿಗೆ ಮಾದರಿ. ಇವತ್ತು ಹೆಚ್ಚು ಕಮ್ಮಿ ತುಂಬ ಕುಟುಂಬಗಳು ಮಕ್ಕಳು ಹಾಳಾಗೋಗಿರೋದು ಯಾರನ್ನು ನೋಡಿ ಗೊತ್ತಾ? ತಂದೆ ತಾಯಿನ ನೋಡಿನೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ತಂದೆ ತಾಯಿನ ನೋಡಿನೇ. ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತುಂಬ ಚೆನ್ನಾಗಿದೆ. ಮನೇಲಿ ಹೋಗಿ ಒಂದು 10 ಸಾರಿ ಓದಮ್ಮ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಏನಿರಲಿ? ಜೋರಾಗಿ ಹೇಳಿ. ಏನಿರಲಿ? ಏನಿರಲಿ? ಯಾವ ಪ್ರೀತಿ? ಯಾವ ಪ್ರೀತಿ? ಯೇಸುವಿನ ಪ್ರೀತಿ, ಪವಿತ್ರ ಪ್ರೀತಿ. ಈ ಮನುಷ್ಯರು ಹೇಳ್ತಾರಲ್ವಾ ಐ ಲವ್ ಯು ಅಂತ, ಆ ಪ್ರೀತಿ ಅಲ್ಲ. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಗಂಡ ಹೆಂಡತಿ, ಓಕೆನಾ? ಇಲ್ಲಿ ಗಂಡ, ಇಲ್ಲಿ ಹೆಂಡತಿ. ಈ ಗಂಡ ಹೆಂಡತಿಗೆ ಹೇಳ್ತಾನೆ ಐ ಲವ್ ಯು ಅಂತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಯ್ಯೋ ಇದ್ದೀರಾ? ಗಂಡ ಹೇಳ್ತಾನೆ, ಹೆಂಡತಿನೂ ಹೇಳ್ತಾಳೆ ಐ ಲವ್ ಯು ಅಂತ. ಪ್ರಿಯರೇ, ಐ ಅಂದರೆ ಗಂಡ ಅಥವಾ ಹೆಂಡತಿ, ಯು ಅಂದರೆ ಗಂಡ ಹೆಂಡತಿ, ಓಕೆನಾ? ಲವ್ ಅಂತ ಮಧ್ಯೆ ಪದ ಇದೆ ಅಲ್ವಾ? ಆ ಲವ್ ಏನು ಗೊತ್ತಾ? ಯೇಸು. ಆ ಲವ್ ಏನೋ ಗೊತ್ತಾ? ಯೇಸು. ನೀವು ಗಂಡನಿಗೆ ಹೇಳಬೇಕಾಗಿದ್ದು, ನಾನು ನಿನ್ನನ್ನು ಯೇಸು ಪ್ರೀತಿಯಿಂದ ಪ್ರೀತಿಸ್ತೇನೆ. ಹೆಂಡತಿ ಹೇಳಬೇಕು, ನಾನು ನಿನ್ನನ್ನು ಯೇಸು ಪ್ರೀತಿಯಿಂದ ಪ್ರೀತಿಸ್ತೇನೆ. ಆ ಕುಟುಂಬ ನೋಡಿ ಸೂಪರ್ ಆಗಿರುತ್ತೆ. ಆ ಕುಟುಂಬ ನೋಡಿ ಸಮಾಧಾನವಾಗಿರುತ್ತೆ. ಆ ಕುಟುಂಬ ನೋಡಿ ನೆಮ್ಮದಿಯಾಗಿರುತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತೆಲ್ಲ ಒಂಥರ ವಿಚಿತ್ರ. ಲೋಕದ ಪ್ರೀತಿನೇ, ದರಿದ್ರ ಪ್ರೀತಿನೇ. ಹುಡುಗ ಹುಡುಗಿನ ನೋಡಕ್ಕೆ ಹೋಗ್ಬೇಕಾದ್ರೂ ನೋಡಿಬೇಕಾದ್ರೆ, ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ ಒಂದು ಹುಡುಗನನ್ನು 3 ಜನ ಹುಡುಗಿರು ಪ್ರೀತಿ ಮಾಡ್ತಾರೆ. ಎಷ್ಟು ಜನ? ಕೇಳಿಸ್ತಾ ಇಲ್ವಾ? ಓಕೆ ಓಕೆ, ಇದ್ದೀರಲ್ಲ? ಓಕೆ, ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ? ಒಬ್ಳಿಗಿಂತ ಒಬ್ಳು, ನನಗೆ ನೀನು ಬೇಕು, ನನಗೆ ಪ್ರಾಣ, ಎಲ್ಲ ಎಲ್ಲ, ಓಕೆನಾ? ಹೇಳಿದ್ದೆ, ಓಕೆನಾ? ಒಂದು ಸಾರಿ ಇವನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಕ್ಸಿಡೆಂಟಲ್ಲಿ ಕಣ್ಣು ಕಳ್ಕೊಂಡು ಬೆಡ್ಡಲ್ಲಿ ಮಲ್ಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಮೊದಲನೇ ಹುಡುಗಿ ಗೊತ್ತಾಯ್ತು ವಿಷಯ. ಸಿನಿಮಾದಲ್ಲಿ ಬಂದಂಗೆ ಓಡೋಡಿ ಬಂದ್ಲು ಅಕ್ಕ. ಪ್ರೈಸ್ ದ ಲಾರ್ಡ್. ಅಕ್ಕ ಓಡಿ ಬಂದು ಹತ್ಲು, ಗೋಳಾಡಿದ್ಲು. ಆಮೇಲೆ ಏನು ಹೇಳಿದ್ದಾರೆ ಡಾಕ್ಟ್ರು ಅಂತ ಕೇಳಿದ್ಲು. ಕಣ್ಣು ಹೋಗಿದೆ, ಬರಲ್ವಂತೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಅಯ್ಯೋ, ನಿನ್ನ ಸುಂದರವಾದ ಕಣ್ಣುಗಳೇ ಅಟ್ರಾಕ್ಷನ್, ನಿನ್ನ ಮುಖನೇ ಅಟ್ರಾಕ್ಷನ್, ಅದನ್ನು ನೋಡಿನೇ ನಿನ್ನ ಲವ್ ಮಾಡಿದ್ದು. ಹೆಂಗೆ ಬದುಕಲಿ ನಾನು ನಿನ್ನ ಜೊತೆ ಇನ್ಮೇಲೆ ಮದುವೆ ಆಗಿ? ಬೇಡ, ನಾನು ಹೋಗ್ತೀನಿ. ಹೋಗ್ಬಿಟ್ಲು ಅವಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮುಗಿಸ್ಬಿಡ್ತೀನಿ 2 ನಿಮಿಷ. ಹಾಲೆಲೂಯಾ. ಇನ್ನು 2ನೇ ಉಳಿದಾಳಲ್ವ, ಓಡಿ ಬಂದ್ಲು ಅವಳು ಕೂಡ. ಓಡಿ ಬಂದು ನೋಡಿದ್ಲು, ಹತ್ಲು, ಗೋಳಾಡಿದ್ಲು, ಚೀರಿದ್ಲು, ಕೂಗಿದ್ಲು. ಅಯ್ಯೋ, ನಿನ್ನನ್ನು ಕರ್ಕೊಂಡು ಇಡೀ ಪ್ರಪಂಚ ಸುತ್ತಬೇಕು, ಎಲ್ಲವನ್ನ ನಾನು ನೋಡಬೇಕು, ನೀನು ಕೂಡ ನಿನಗೂ ತೋರಿಸ್ಬೇಕು. ಆ ರೀತಿ ಒಂದು ಕನಸುಗಳನ್ನು ಕಟ್ಕೊಂಡಿದ್ನಲ್ಲ, ಇನ್ಮೇಲೆ ನಾನು ಸ್ವತಂತ್ರವಾಗಿ ದೂರ ಓಡಾಡ್ಲಿಕ್ಕೂ ಆಗಲ್ವಲ್ಲ, ನಿನ್ನ ಹಿಡ್ಕೊಂಡೇ ಹೋಗ್ಬೇಕಲ್ಲ ನಾನು, ಹೆಂಗೆ ನಿನ್ನ ಜೊತೆ ಜೀವನ ಮಾಡಲಿ? ಅವಳು ಹೋದ್ಲು. 3ನೇವಳು ಬಂದ್ಲು. 3ನೇವಳು ಬಂದು ಹತ್ಲು. ಸ್ವಲ್ಪ ಸಮಯದಲ್ಲೇ ಹೇಳಿದ್ಲು, ನಿನ್ನ ಕಣ್ಣಲ್ಲ, ನಿನ್ನ ಬಾಡಿ ಏನಾದರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ನನಗೆ ಬೇಕಾಗಿದ್ದು ನಿನ್ನ ಮನಸ್ಸು, ನಿನ್ನ ಶರೀರ ಅಲ್ಲ ಅಂತೇಳಿ ಅವಳು ಅಕ್ಸೆಪ್ಟ್ ಮಾಡಿಕೊಂಡ್ಳು. ಪ್ರಿಯರೇ, ಇವತ್ತು ನಿಮ್ಮ ಮಗನಿಗೋ ಮಗಳಿಗೋ ಹುಡುಗಿನೋ ಹುಡುಗನ್ನ ನೋಡುವಾಗ ಆಸ್ತಿ ಇದೆಯಾ, ಅಂತಸ್ತಿದೆಯಾ, ಯಾವುದನ್ನು ನೋಡಬೇಡಿ. ಅವನೊಳಗಡೆ ಅವಳೊಳಗಡೆ ಯೇಸು ಇದ್ದಾರಾ, ಪವಿತ್ರಾತ್ಮರಿದ್ದಾರಾ, ಅದನ್ನು ನೋಡಿ. ಶಾಶ್ವತವಾಗಿರ್ತದೆ ಕುಟುಂಬ. ಇಲ್ಲ ಅಂದರೆ 3 ದಿವಸ. ಪ್ರೈಸ್ ದ ಲಾರ್ಡ್.
ಈ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ